ಭಾರತೀಯರನ್ನು ಕೆರಳಿಸಿದ್ದ ಪಹಲ್ಗಾಮ್ ನರಮೇಧ, ಉಗ್ರರ ಮಟ್ಟ ಹಾಕಲು ಮೋದಿ ಶಪಥ, ಪಾಪಿ ಪಾಕಿಗೆ ನಡುಕ ಹುಟ್ಟಿಸಿದ ಆಪರೇಷನ್ ಸಿಂಧೂರ. ಅವಧಿ ಮೀರಿದ ತಂಪು ಪಾನೀಯ ಬಾಟಲಿಗಳ ಕಾರುಬಾರು, ಕೆರೆ ಅಂಗಳದಲ್ಲಿ ಪತ್ತೆ, ನೀರು ಕಲುಷಿತಗೊಳ್ಳುವ ಭೀತಿಯಲ್ಲಿ ಗ್ರಾಮಸ್ಥರು. ಪಹಲ್ಗಾಮ್ನಲ್ಲಿ ಅಮಾಯಕ ಭಾರತೀಯರ ಬಲಿ ಪಡೆದ ಉಗ್ರರು, ಪ್ರತೀಕಾರಕ್ಕಾಗಿ ಕಾಯುತ್ತಿದ್ದ ಭಾರತ, ಉಗ್ರರ ಹಣೆಗೆ ಸಿಂಧೂರವಿಟ್ಟ ಭಾರತೀಯ ಸೇನೆ. ಕಾಂಗ್ರೆಸ್ನ ದ್ವಂದ್ವ ನೀತಿಯೇ ಉಗ್ರರ ಅಟ್ಟಹಾಸಕ್ಕೆ ಕಾರಣ, ಕಾರ್ಯಾಚರಣೆಯನ್ನು ಪ್ರತಿಯೊಬ್ಬರೂ ಬೆಂಬಲಿಸಿ, ಬಿವೈ ವಿಜೇಂದ್ರ. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ಯಾವಾಗ ಮತ್ತು ಹೇಗೆ ದಾಳಿ ನಡೆಸುತ್ತೇವೆಂಬುದರ ಗುಟ್ಟನ್ನು ಶತ್ರುಗಳಿಗೆ ಬಿಟ್ಟುಕೊಡದೆಯೇ ಅಚ್ಚರಿಯ ರೀತಿಯಲ್ಲಿ ದಾಳಿ ನಡೆಸುವುದೊಂದು ಸಮರಕಲೆ. ಅದರಲ್ಲೂ ಶತ್ರುವನ್ನು ದಾರಿ ತಪ್ಪಿಸಿ ಮಟ್ಟ ಹಾಕುವುದು ನಿಪುಣ ರಣತಂತ್ರಗಾರರ ಕಾರ್ಯಾಚರಣೆಯ ಶೈಲಿ. ಪಾಕಿಸ್ತಾನಕ್ಕೆ ಭಾರತದ ಸೈನ್ಯ ಇದೇ ರೀತಿಯಲ್ಲಿ ಶಾಕ್ ನೀಡಿದ್ದಾರೆ. ಅದೇಗೆ ಅಂದ್ರ ಈ ಸ್ಟೋರಿ ನೋಡಿ. ಯಾವಾಗ ಮತ್ತು ಹೇಗೆ ದಾಳಿ ನಡೆಸ್ತೇವೆ ಎಂಬುದರ ಗುಟ್ಟನ್ನ ಶತ್ರುಗಳಿಗೆ ಬಿಟ್ಟುಕೊಡದೆಯೇ ಅಚ್ಚರಿಯ ರೀತಿಯಲ್ಲಿ ದಾಳಿ ನಡೆಸೋದು ಒಂದು ಸಮರ ಕಲೆ. ಅದರಲ್ಲೂ ಶತ್ರುವನ್ನ ದಾರಿ ತಪ್ಪಿಸಿ ಮಟ್ಟ ಹಾಕೋದು ನಿಪುಣ ರಣತಂತ್ರಗಾರರ ಕಾರ್ಯಾಚರಣೆಯ ಶೈಲಿ. ಪಾಕಿಸ್ತಾನಕ್ಕೆ ಭಾರತದ ಸೈನ್ಯ ಇದೇ ರೀತಿಯಲ್ಲಿ ಶಾಕ್ ನೀಡಿದ್ದಾರೆ. ಮೊನ್ನೆಯಷ್ಟೇ ಸೈನ್ಯಕ್ಕೆ ದಾಳಿ ಮಾಡಲು ಪರಮಾಧಿಕಾರ ನೀಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಪೆಹಲ್ಗಾವ್ನಲ್ಲಿ ಅಮಾಯಕರ ಮೇಲೆ ಉಗ್ರರು ನಡೆಸಿದ ನರಮೇಧಕ್ಕೆ ತಕ್ಕ ಪ್ರತಿಕಾರ ಮಾಡುವುದಾಗಿ ಘೋಷಿಸಿದ್ದರು. बची खुची जमीन को भी मिट्टी में मिलाने का समय आ गया है. मेरी कोशिशों को चाहिए ना कोई और सहारा. ಭಾರತೀಯರು ಆ ಪ್ರತೀಕಾರ ಇನ್ನು ಯಾವಾಗ ಅಂತ ಕೇಳ್ತಿದ್ರು, ಯೋಚನೆ ಮಾಡ್ತಿದ್ರು. ಇದೀಗ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮೂಲಕ ಪಾಕಿಸ್ತಾನವನ್ನ ಹಳ್ಳಕ್ಕೆ ಬೀಳಿಸಿ ಸರಿಯಾಗಿ ಹೊಡೆದಿದ್ದಾರೆ. ರಾತ್ರಿ 1:15 ಸುಮಾರಿಗೆ ನಡೆಸಿದ ಕ್ಷಿಪಣಿ ದಾಳಿಯಲ್ಲಿ ಪಾಕಿಸ್ತಾನದ 100 ಕಿಲೋಮೀಟರ್ ಒಳಗಿನ ಬಹವಾಲ್ಪುರ ಮರ್ಕಾಜ್ ಸುಬಾನ್ ಅಲ್ಲಾ ಮಸೀದಿಯಲ್ಲಿದ್ದ ಜೈಷೆ ಮೊಹಮ್ಮದ್ ಸಂಘಟನೆಯ ಉಗ್ರರ ಕ್ಯಾಂಪ್ ಉಡೀಸ್ ಆಗಿದೆ. ಈ ಸ್ಥಳ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಆಗಿದ್ದಂಥ ಮಸೂದ್ ಅಜರ್ನ ಉಗ್ರಗಾಮಿ ಕಚೇರಿ, ಮಸೀದಿ, ಮದ್ರಾಸಾಗಳಾಗಿದ್ದವು. ಭಾರತದಲ್ಲಿ ಇವತ್ತು ಕಾಶ್ಮೀರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ತೊಂದರೆ ಕೊಡ್ತಿರೋ ಉಗ್ರಗಾಮಿಗಳಿಗೆ ತರಬೇತಿ ಕೊಡ್ತಾ ಇದ್ದ ಜಾಗ ಇದಾಗಿತ್ತು. ಈ ಬಗ್ಗೆ ಖಚಿತ ಮಾಹಿತಿಯೊಂದಿಗೆ ಸಿದ್ಧವಾಗಿದ್ದ ಭಾರತದ ಸೈನ್ಯ ಮುಟ್ಟಿ ನೋಡಿಕೊಳ್ಳುವಂತೆ ಏಟು ಕೊಟ್ಟಿದೆ. मैं कर्नल सोफिया कुरैशी और मेरे साथ विंग कमांडर व्योमिका सिंह आज आपको 6 से 7 मई 2025 की रात 1:05 से 1:30 बजे के बीच भारतीय सशस्त्र बलों द्वारा अंजाम दिए गए ऑपरेशन सिंदूर के बारे में जानकारी देंगे. ऑपरेशन सिंदूर 22 अप्रैल को पहलगाम में हुए विभत्स आतंकवादी हमले के शिकार मासूम नागरिकों व उनके परिवारों को न्याय देने के लिए लॉन्च किया गया था. इस कार्रवाई में 9 टेररिस्ट कैंप्स को टारगेट किया गया और पूरी तरह से इसे बर्बाद किया गया. पाकिस्तान में पिछले 3 दशकों से टेरर इंफ्रास्ट्रक्चर का निर्माण हो रहा है. इसमें रिक्रूटमेंट, इंडॉक्ट्रिनेशन सेंटर्स, ट्रेनिंग एरियाज व लॉन्च पैड शामिल थे जो पाकिस्तान और पाक अधिकृत जम्मू कश्मीर POJK दोनों में फैले हैं. Operation Sindoor was launched by Indian Armed Forces to deliver justice to the victims of Pahalgam terror attack and their families. 9 terrorist camps were targeted and successfully destroyed. Over the last 3 decades, Pakistan has systematically built terror infrastructure. It is a complex web of recruitment and indoctrination centers, training areas for initial and refresher courses, and launch pads for handlers. These camps are located both in Pakistan as well as Pakistan-occupied Jammu and Kashmir areas. Some of the well-known training camps are located, as you can see on the screen. They are distributed from Savai Nala in the north, counting to approximately 21, ending at Bhagalpur to the south.
These targets for Operation Sindoor was based on credible intelligence inputs and role of these facilities in perpetrating the terror activities. The locations were so selected to avoid damage to civilian infrastructures and loss of any civilian lives. मेरी कोशिशों को चाहिए ना कोई और सहारा. ಇನ್ನು 8 ಸ್ಥಳಗಳಲ್ಲಿದ್ದ ಉಗ್ರರ ತರಬೇತಿ ಕೇಂದ್ರಗಳಿಗೆ ಅಲ್ಲಿದ್ದ ಜೆಹಾದಿಗಳಿಗೆ ಸ್ವರ್ಗದ ಬಾಗಿಲಿನತ್ತ ದಾರಿ ತೋರಿಸಲಾಗಿದೆ. ಈ ದಾಳಿಯಲ್ಲಿ ಲೆಕ್ಕಕ್ಕೆ 80 ಜನ ಸತ್ತಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಈ ದಾಳಿಯನ್ನ ಪಾಕಿಸ್ತಾನ ಆಗ್ಲಿ ಉಗ್ರ ಸಂಘಟನೆಗಳಾಗ್ಲಿ ಊಹೆ ಕೂಡ ಮಾಡಿರಲಿಲ್ಲ. ಈ ದಾಳಿ ಮಾಡಿದ ರೀತಿ ನೋಡಿದರೆ ಇದೊಂದು ರೀತಿಯಲ್ಲಿ ವಾಹನ ಓಡಿಸುವಾಗ ಲೆಫ್ಟ್ ಇಂಡಿಕೇಟರ್ ಹಾಕಿ ರೈಟ್ಗೆ ಟರ್ನ್ ಮಾಡಿದಂತೆ ಎಂಬ ಮಾತುಗಳು ಕೇಳಿಬಂದಿವೆ. ಯಾಕಂದ್ರೆ ಆಪರೇಷನ್ ಸಿಂಧೂರ್ಗೂ ಮುನ್ನ ಕಾಶ್ಮೀರದ ಪಹಲ್ಗಾಂವ್ ಮೇಲೆ ಉಗ್ರರು ನಡೆಸಿದ ದಾಳಿಗೆ ಪ್ರತೀಕಾರ ಮಾಡ್ತೇವೆ ಎಂದು ಮೋದಿ ಹೇಳಿದ್ರು ಕೂಡ ಆಪರೇಷನ್ ಸಿಂಧೂರ್ಗೂ ಮುನ್ನ ಪಾಕ್ ಮೇಲೆ ತಕ್ಷಣಕ್ಕೆ ದಾಳಿ ನಡೆಸುವ ಯಾವುದೇ ಸುಳಿವನ್ನ ಭಾರತ ಸರ್ಕಾರ ಬಿಟ್ಟುಕೊಟ್ಟಿರಲಿಲ್ಲ. ಮೇ 7ನೇ ತಾರೀಕು ಅಂದ್ರೆ ಇವತ್ತು ದೇಶಾದ್ಯಂತ ನಡೆಯಲಿರುವ ಯುದ್ಧ ಸನ್ನದ್ಧತೆಯ ಅಣುಕು ಕಾರ್ಯಾಚರಣೆಗೆ ಹೆಚ್ಚಿನ ಪ್ರಚಾರವನ್ನ ಕೊಡಲಾಗಿತ್ತು. ಯುದ್ಧ ಸನ್ನದ್ಧತೆಯ ಅಣುಕು ಕಾರ್ಯಾಚರಣೆ ಅಂದ್ರೆ ಪಾಕಿಸ್ತಾನ ಏನಾದರೂ ಒಂದು ವೇಳೆ ದಾಳಿ ನಡೆಸಿದರೆ ಭಾರತೀಯರು ತಮ್ಮನ್ನ ತಾವು ಹೇಗೆ ರಕ್ಷಿಸಿಕೊಳ್ಳಬೇಕು ಅನ್ನೋದರ ಬಗ್ಗೆ ನೀಡುವಂಥ ತರಬೇತಿ. ಈ ಅಣುಕು ಕಾರ್ಯಾಚರಣೆಗೆ ಹೆಚ್ಚಿನ ಪ್ರಚಾರ ನೀಡೋ ಮೂಲಕ ಭಾರತವು ಕೇವಲ ರಕ್ಷಣಾತ್ಮಕವಾಗಿ ಆಟ ಆಡ್ತಾ ಇದೆಯೇ ಹೊರತು ದಾಳಿಯ ಮೂಡ್ನಲ್ಲೇ ಇಲ್ಲ ಅನ್ನುವಂಥ ಭ್ರಮೆಯನ್ನ ಪಾಕಿಸ್ತಾನಕ್ಕೆ ಹುಟ್ಟಿಸಲಾಗಿತ್ತು. ಹೀಗಾಗಿ ಭಾರತದಿಂದ ದಾಳಿಯ ಯಾವುದೇ ಸುಳಿವು ಇಲ್ಲದೆ ಪಾಕ್ ನೆಮ್ಮದಿಯಿಂದ ನಿಶ್ಚಿಂತವಾಗಿತ್ತು. ಆದರೆ ಎಲ್ಲ ರೀತಿಯಲ್ಲಿ ಸಿದ್ಧವಾಗಿದ್ದ ಭಾರತದ ವಾಯುಪಡೆ ಸೇರಿದಂತೆ ಸಶಸ್ತ್ರ ಪಡೆಗಳು ರಾತ್ರೋರಾತ್ರಿ ಭೀಕರ ದಾಳಿ ನಡೆಸೋ ಮೂಲಕ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ನೆಮ್ಮದಿಯಾಗಿ ಮಲಗಿದ್ದ ಉಗ್ರರ ಕ್ಯಾಂಪ್ಗಳಿಗೆ ಶಾಕ್ ನೀಡಿದ್ದಾರೆ. ಇದು ಮೋದಿಯವರ ಕಾರ್ಯತಂತ್ರ ಎಂದೇ ಯುದ್ಧ ವಿಶ್ಲೇಷಕರು ವ್ಯಾಖ್ಯಾನಿಸ್ತಾ ಇದ್ದಾರೆ. ಶತ್ರುವನ್ನ ದಾರಿ ತಪ್ಪಿಸಿ ಹೊಡೆದರೆ ಹೆಚ್ಚಿನ ಹಾನಿ ಉಂಟು ಮಾಡಬಹುದು ಎಂಬ ಸಮರ ಕಲೆಯನ್ನ ಅವರು ಚೆನ್ನಾಗಿ ಕರಗತ ಮಾಡಿಕೊಂಡಿದ್ದಾರೆ ಎಂಬುದು ಜಾಗತಿಕ ವಲಯದಲ್ಲಿ ಇದಕ್ಕೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. बहुत धन्यवाद करती हूँ, उनसे बहुत थैंक यू कहती हूँ कि उन्होंने मेरे पति की मौत का बदला लिया है. वो आज जहाँ पे भी है आज वो शायद थोड़ी शांति में होगा. मैं सलाम करता हूं अपने देश की सेना को और धन्यवाद अर्पित करता हूं अपने देश के माननीय प्रधानमंत्री जी को, जिन्होंने देश की 140 करोड़ जनता के मन की बात को समझा, शुभम की आत्मा को आज सच्चे तौर पे आज शांति मिली है. आत्मा को शांति मिली होगी, जहां पे भी आत्मा होगी उसने शांति का अनुभव किया होगा. मुझे विश्वास था कि हमारे माननीय प्रधानमंत्री मोदी जी हमारी भावनाओं का, हमारे जो हम लोग के दुख के दौर से गुजर रहे उन भावनाओं का आदर करेंगे. प्रतिशोध की आग ज्वाला धधक रही थी, आज उसको निश्चित रूप से शांति मिली है. ಮಾಕ್ ಡ್ರಿಲ್ ಅನ್ನು ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಮೈಸೂರಿನಲ್ಲಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಕೊಡಗಿನಲ್ಲಿ, ಕಾರವಾರದಲ್ಲಿ, ಅದೇ ಉತ್ತರ ಕನ್ನಡ ಜಿಲ್ಲೆ ರಾಯಚೂರಿನಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ಅಂದ್ರೆ ನಮ್ಮ ರಾಜ್ಯನ ಅಲರ್ಟ್ ಆಗಿ ಇಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಮಾಡ್ತಾ ಇದ್ದೀವಿ. ರಾಷ್ಟ್ರೀಯ ಭದ್ರತೆ ಬಹಳ ಮುಖ್ಯ, ಅದರಲ್ಲಿ ಯಾವುದೇ ರಾಜಿ ಇಲ್ಲ. ನಾವು ಇಂತಹ ಸಂದರ್ಭದಲ್ಲಿ 100% ರಾಷ್ಟ್ರ ಜೊತೆಯಲ್ಲಿ ಇರ್ತೀವಿ. ನಮ್ಮ ದೇಶದ ರಕ್ಷಣಾ ಪಡೆ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಉಗ್ರಗಾಮಿಗಳ ನೆಲೆಯನ್ನ ನಾಶ ಮಾಡಿ ಪರಾಕ್ರಮ ಮೆರೆದಿದ್ದಾರೆ. ನಮ್ಮ ದೇಶದ ಸೈನಿಕರಿಗೆ ನಾನು ಇಡೀ ರಾಜ್ಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಭಾರತದ ಸೈನ್ಯ ಸಿಂಧೂರ್ ಆಪರೇಷನ್ ಅಂತೇಳಿ ಸುಮಾರು 9 ಟೆರರಿಸ್ಟ್ ಬೇಸ್ಡ್ ಜಾಗಗಳಿಗೆ ಅಟ್ಯಾಕ್ ಮಾಡಿದ್ದಾರೆ. ಈ ಅಟ್ಯಾಕ್ ಮಾಡುವಾಗ ಬೇರೆ ರೀತಿಯಲ್ಲಿ ಬೇರೆಯವ್ರ ಮೇಲೆ ನಮ್ಮ ಸೈನಿಕರು ಅಟ್ಯಾಕ್ ಮಾಡಿಲ್ಲ, ಈ ಜಾಗಗಳು ಮಾತ್ರ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಈ ಪಾಕಿಸ್ತಾನದವರು, ಈ ಉಗ್ರಗಾಮಿಗಳು ಪಾಕಿಸ್ತಾನದವರು ಅಂತ ಗೊತ್ತಿದೆ, ಅದು ಜಗಜ್ಜಾಹೀರಾಗಿದೆ. ಆದರೂ ಕೂಡ ಅವ್ರಿಗೆ ಬೆಂಬಲವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಕಾಶ್ಮೀರದಲ್ಲಿ ನಡೆದಂತ ಘಟನೆ ಸುಮಾರು 26 ಜನ ಅಮಾಯಕರನ್ನ ಕೊಂದಾಕಿದ್ದಾರೆ.
ಇವರನ್ನ ಬೆಂಬಲಿಸ್ತಕ್ಕಂಥವ್ರು ಸಾಕ್ತಕ್ಕಂಥವ್ರು ಪಾಕಿಸ್ತಾನದವರು. ಈ ಘಟನೆ ಆದ್ಮೇಲೂ ಕೂಡ ಪಾಕಿಸ್ತಾನದವರು ಉಗ್ರಗಾಮಿಗಳಿಗೆ ಬೆಂಬಲಿಸ್ತಕ್ಕಂಥದ್ದನ್ನ ನಿಲ್ಲಿಸಿಲ್ಲ. ಅದಕ್ಕೋಸ್ಕರ ಭಾರತ ಸರ್ಕಾರ 9 ಉಗ್ರಗಾಮಿಗಳ ಸ್ಥಳಗಳನ್ನ ಧ್ವಂಸ ಮಾಡ್ತಕ್ಕಂಥದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ಯಾವತ್ತೂ ಕೂಡ ಪಾಕಿಸ್ತಾನ ಖಂಡಿಸ್ತಕ್ಕಂಥ ಕೆಲಸ ಮಾಡಿಲ್ಲ. ಈ ಹಠಮಾರಿತನ ವಿರೋಧಿಸಿ ಭಾರತ ದಾಳಿ ಮಾಡಿದೆ. ಈ ದಾಳಿಯನ್ನ ನಾನು ಬೆಂಬಲಿಸ್ತೇನೆ. ಇದು ಒಂದು ಎಚ್ಚರಿಕೆಯ ಗಂಟೆ ಪಾಕಿಸ್ತಾನಕ್ಕೆ. ಪೆಹಲ್ಗಾಂವ್ನಲ್ಲಿ ಭಾರತೀಯ ಪ್ರವಾಸಿಗರ ಮಹಿಳೆಯರ ಸಿಂಧೂರ ಅಳಿಸಿ ಧರ್ಮ ಯಾವುದು ಅಂತ ಕೇಳಿ 26ಕ್ಕೂ ಹೆಚ್ಚು ಜನರನ್ನ ಹತ್ಯೆ ಮಾಡಿದ್ದ ಉಗ್ರಗಾಮಿಗಳಿಗೆ ಭಾರತೀಯ ಸೈನ್ಯ ಒಂದು ವೇಳೆ ಹೊಡೆದ್ರೆ ಹೇಗಿರುತ್ತೆ ಅಂತ ಟ್ರಯಲ್ ತೋರಿಸಿದ್ದಾರೆ. ಜೊತೆಗೆ ಭಾರತದ ರಕ್ಷಣಾ ಸಚಿವ ಅಮಿತ್ ಶಾ ಪಿಕ್ಚರ್ ಅಭಿ ಬಾಕಿ ಹೈ ಅಂತ ಹೇಳಿರೋದು ನೋಡಿದ್ರೆ ಇದು ಇಷ್ಟಕ್ಕೆ ನಿಲ್ಲೋಲ್ಲ. ಧರ್ಮದ ಅಮಲಿನಲ್ಲಿ ಭಯೋತ್ಪಾದನೆಯನ್ನೇ ಬಿಸಿನೆಸ್ ಮಾಡಿಕೊಂಡು ಬದುಕ್ತಾ ಇರೋ ಪಾಕಿಸ್ತಾನಕ್ಕೆ ಇನ್ನಷ್ಟು ಗ್ರಹಚಾರ ಕಾದಿದೆ ಅಂತಿದ್ದಾರೆ ಭಾರತದ ಜನ. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಕೆರೆ ಅಂಗಳದಲ್ಲಿ ಅವಧಿ ಮೀರಿದ ರಾಶಿ ತಂಪು ಪಾನೀಯ ಬಾಟಲಿಗಳನ್ನು ಯಾರೋ ಕಿಡಿಗೇಡಿಗಳು ಎಸೆದು ಹೋಗಿದ್ದಾರೆ. ಇದರಿಂದ ಕೆರೆಯ ನೀರು ಕಲುಷಿತಗೊಳ್ಳುವ ಭೀತಿ ಸ್ಥಳೀಯ ಗ್ರಾಮಸ್ಥರಿಗೆ ಕಾಡಿದ್ದು, ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯವೇ ಇದಕ್ಕೆಲ್ಲ ಕಾರಣ ಎಂದು ಆಕ್ರೋಶಗೊಂಡಿದ್ದಾರೆ. ಈ ಕುರಿತು ಒಂದು ವರದಿ. ಎಸ್, ಹೀಗೆ ಅವಧಿ ಮೀರಿದ ರಾಶಿ ಲೋಡ್ಗಟ್ಲೆ ಕೂಲ್ ಡ್ರಿಂಕ್ಸ್ ಗಳನ್ನ ಕೆರೆ ಅಂಗಳಕ್ಕೆ ಕಿಡಿಗೇಡಿಗಳು ಬಿಸಾಡಿ ಹೋಗಿದ್ದು, ಇದರಿಂದ ಕೆರೆಯ ನೀರು ಕಲುಷಿತವಾಗುವ ಆತಂಕ ಗ್ರಾಮಸ್ಥರಿಗೆ ಕಾಡ್ತಾ ಇದೆ. ಅಂದ ಹಾಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಇಶಾ ಫೌಂಡೇಶನ್ ಗೇಟ್ ಬಳಿ ಇರುವ ಕೌರನಹಳ್ಳಿ ಕೆರೆ ಅಂಗಳದಲ್ಲಿ ರಾಶಿ ಅವಧಿ ಮೀರಿದ ಕೂಲ್ ಡ್ರಿಂಕ್ಸ್ ಬಾಟಲಿಗಳು ಪತ್ತೆಯಾಗಿವೆ. ರಸ್ಕಿಕ್ ಮ್ಯಾಂಗೋ ಜ್ಯೂಸ್ ಹಾಗೂ ನಿಂಬು ಪಾನಿ ಕೂಲ್ ಡ್ರಿಂಕ್ಸ್ ಬಾಟಲಿಗಳ ಪತ್ತೆಯಾಗಿದ್ದು, ಇಶಾ ಫೌಂಡೇಶನ್ ಬಳಿ ನೂರಾರು ಅಂಗಡಿ ಮಾಳಿಗೆಗಳು ತಲೆ ಎತ್ತಿದ್ದು, ಪ್ರವಾಸಿಗರಿಗೆ ಮಾರಾಟ ಮಾಡಲು ನಾನಾ ತರಹದ ತಂಪು ಪಾನೀಯಗಳನ್ನ ಇಲ್ಲಿ ವ್ಯಾಪಾರ ಮಾಡ್ತಾರೆ. ಆದರೆ ಯಾರೋ ಕಿಡಿಗೇಡಿಗಳು ಅವಧಿ ಮೀರಿದ ತಂಪು ಪಾನೀಯಗಳನ್ನ ಕೆರೆಯಲ್ಲಿ ತಂದು ಬಿಸಾಡಿದ್ದಾರೆ. ಈ ಕೃತ್ಯಕ್ಕೆ ಸ್ಥಳೀಯ ಗ್ರಾಮಸ್ಥರು ಬೇಸರ ಹೊರಹಾಕಿದ್ದಾರೆ. ಚಿಕ್ಕಬಟ್ಲ ಮೇಲೆ ನೋಡಿ 2 ತಿಂಗಳ ಇನ್ನು ಕೌರ್ನಹಳ್ಳಿ ಕೆರೆಯ ನೀರನ್ನ ದನ ಕರುಗಳಿಗೆ ಕುಡಿಯಲು ಬಳಸಲಾಗುತ್ತದೆ ಹಾಗೂ ಗ್ರಾಮದ ಕುಡಿಯುವ ನೀರಿನ ಕೊಳವೆ ಬಾವಿ ಸಹ ಈ ಕೆರೆ ಅಂಗಳದಲ್ಲಿದೆ. ಅವಧಿ ಮೀರಿದ ಕೂಲ್ ಡ್ರಿಂಕ್ಸ್ ಕೆರೆಯ ನೀರು ಸೇರಿದ್ದು, ಇದರಿಂದ ಅನಾಹುತ ಆದ್ರೆ ಯಾರು ಹೊಣೆ ಅಂತ ಆಕ್ರೋಶಗೊಂಡಿದ್ದು, ಅವಲಗುರ್ಕಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ಸ್ಥಳೀಯ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸರ್, ಇದು ಪಂಚಾಯತಿ ನಿರ್ಲಕ್ಷ್ಯ. ಇಲ್ಲಿ ಬಂದು ಈಶಾ ಆರ್ಚ್ ಆಗಿ ಈಶಾ ಡೆವಲಪ್ಮೆಂಟ್ ಆಗಿ ನಮ್ಗೆ ಅನುಕೂಲಗಳಿಗಿಂತ ಅನಾನುಕೂಲಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಯಾಕಂದರೆ ಇವಾಗ ಕೆರೆಯಲ್ಲಿ ಬಟ್ಟೆಗಳು ಒಗಿತಾರೆ, ಹಸು ಕರುಗಳೆಲ್ಲ ನೀರು ಕುಡಿತವೆ. ಈ ಥರ ಎಕ್ಸ್ಪೈರ್ ಆಗಿರೋ ವಿಷಕಾರಿ ಎಲ್ಲನೂ ಕೆರೆಗೆ ಆಗ್ತಾಯಿದ್ರೆ ಏನಾಗಬೇಕು? ಈಗಲೇ ಆಲ್ರೆಡಿ ಫಿಲ್ಟ್ರ್ ಮಾಡಿ ಅದು ಯಾವಾಗಲೇ ಸ್ವಲ್ಪ ಬೇಸಿಗೆ ಕಾಲಕ್ಕೆ ಸ್ಮೆಲ್ ಬರ್ತಾಯಿದೆ KC ವ್ಯಾಲಿ ನೀರೆಲ್ಲ ಬಿಟ್ಟು. ಅದರಲ್ಲಿ ಈ ವಿಷಯ ಎಲ್ಲ ಬಿಟ್ಟು ಈ ಥರ ಎಲ್ಲ ಮಾಡೋದಕ್ಕಿಂತ ಪಂಚಾಯತಿ ಸ್ವಲ್ಪ ಜವಾಬ್ದಾರಿ ತಗೋಬೇಕು. ಇಷ್ಟು ನಿರ್ಲಕ್ಷ್ಯ ಇಷ್ಟೆಲ್ಲ ಇದು ಮಾಡಿಕೊಂಡು ಊರಲ್ಲಿ ಮನೆಗಳು ಹೊಡೆದ್ರೆ ಎತ್ಕೊಂಬಂದು ಗಲೀಜುಗಳು ಎತ್ಕೊಂಬಂದು ಇಲ್ಲಿ ಹಾಕ್ತಾರೆ ಕಟ್ಟೆ ಪಕ್ಕದಲ್ಲಿ ರೋಡ್ ಸೈಡು. ಯಾಕಂದರೆ ಗಾಡಿಗಳು ವಿಪರೀತ ಟ್ರಾಫಿಕ್ಕು ನೀವು ನೋಡ್ತಾ ಇದ್ರಿ, ಈಶ ಎಲ್ಲ ಟ್ರಾಫಿಕ್ಕು. ಅದರಲ್ಲಿ ಬಂದು ಇಲ್ಲಿ ಅಂಗಡಿಗಳು ಬಂದು ಯಾವುದೂ ಲೈಸೆನ್ಸ್ ಇಲ್ಲ, ಯಾವುದೋ ಒಂದು ಕಂಡೀಷನ್ ಇಲ್ಲ, ಏನಿಲ್ಲ. ಅವ್ರ ಪಾಡ್ಗೆ ಅವರು ಅಂಗಡಿಗಳು ಕಟ್ಕೊಂಡು ಈ ಥರ ಅಂಗಡಿಗಳು ಹಾಕ್ಕೊಂಡು ಎಕ್ಸ್ಪೈರ್ ಆಗಿರೋದೆಲ್ಲನೂ ವಿಷಯ ಎಲ್ಲನೂ ಇಲ್ಲಿ ಕೆರೆಗೆ ತುಂಬಿಸಿದ್ರೆ ಇದಕ್ಕೆ ಯಾರು ಜವಾಬ್ದಾರಿ? ಮೀನುಗಳಿದೆ, ಮೀನುಗಳು ಹಿಡಿದು ತಿಂತವ್ರೆ,
ಅವ್ರವ್ರು ಗೊತ್ತಿಲ್ಲರವರು. ಮತ್ತು ಇಲ್ಲಿ ದನ ಕರುಗಳೆಲ್ಲ ತೊಳಿತಾರೆ ಸರ್, ಗೊತ್ತಿಲ್ಲ. ನೈಟಲ್ಲಿ ಯಾರೋ ಎತ್ಕೊಂಡ್ಬಂದು ಕಂಪ್ನಿಯವರು ಹಾಕಿದ್ರು, ಅಂಗಡಿಗಳವ್ರು ಹಾಕಿದ್ರು, ಗೊತ್ತಿಲ್ಲ ನಮಗೆ. ಈ ಥರ ಬಂದು ಈ ಥರ ಎಲ್ಲ ಆಗ್ತಾಯಿದ್ದಾರೆ. ಪಂಚಾಯತ್ ಅವ್ರು ಏನು ಮಾಡ್ತಾಯಿದ್ದಾರೆ ಸರ್ ಇದಕ್ಕೆ ಅವರು ಇವಾಗ ಸರ್ಕಾರಿ ಆಸ್ತಿ ಅಂದರೆ ಏನು ಬೇಕಾದರೂ ಮಾಡ್ಕೋಬೋದಾ ಇವರು? ಹೆಂಗೆ ಬೇಕಾದರೂ ಬಳಸ್ಕೋಬೋದಾ? ಇದು ಹಾಕಿದ್ದಾರೆ. ಅದ್ರ ಮೇಲೆ ಸ್ವಲ್ಪ ಆ್ಯಕ್ಷನ್ ತೊಗೋಬೇಕು ಪಂಚಾಯತ್ ಅವರು. ಸ್ವಲ್ಪ ಜವಾಬ್ದಾರಿ ಆಗಬೇಕು, ಸ್ವಲ್ಪ ಫೆನ್ಸಿಂಗ್ ಆಗಬೇಕು. ರೋಡ್ ಸೈಡ್ ಇದೆ, ಟ್ರಾಫಿಕ್ ಇದೆ, ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ವೇಸ್ಟೇಜಲ್ಲಿ ಎತ್ಕೊಂಬಂದು ಸೈಡಲ್ಲಿ ಹಾಕ್ತಾರೆ, ವಿಸ್ಫೋರ್ಕು ಎಲ್ಲ ನನ್ನ ಕೆರೆಗೆ ಹಾಕ್ತಾರೆ. ಇವಾಗ ದನ ಕರುಗಳು ಕುಡಿತಾವೆ, ನೀರು ಸತ್ತೋಯ್ತು, ಯಾರು ಜವಾಬ್ದಾರಿ? ಸರ್ಕಾರಿ ಆಸ್ತಿ ಅಂದರೆ ಈ ಥರ ಲೆವೆಲ್ಗೆ ಬಳಸ್ಕೋಬೋದಾ ಪಂಚಾಯತಿ ಅವರು? ವರಮಾನ ಇಲ್ವಾ? ವರಮಾನ ಎಲ್ಲನೂ ಕೆಲ್ಸಕ್ಕೆ ಬರ್ದಿರೋವೆಲ್ಲ ಮಾಡ್ಕೊತಾ ಇದ್ದಾರೆ. ಈ ಥರ ಕೆಲ್ಸಕ್ಕೆ ಬರೋ ಮಾಡ್ಬೋದಲ್ವಾ ಪಂಚಾಯತಿ ಅವರು? ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಆಗ್ತಾಯಿದೆ ಪಂಚಾಯತಿ? ಸರ್, ನಮ್ಮ ಹೆಸರು ಜಯಕುಮಾರ್ ಅಂತ, ಸ್ಥಳೀಯರು ಸರ್, ಒಡ್ರೆಪಲ್ಲೆ. ಇನ್ನು ಇಶಾ ಫೌಂಡೇಶನ್ ಗೇಟ್ ಬಳಿ ಇರುವ ಕೌರ್ನಳ್ಳಿ ಕೆರೆಯ ಅಂಗಳದಲ್ಲಿ ರಾಶಿ ಕೂಲ್ ಡ್ರಿಂಕ್ಸ್ ಬಾಟಲ್ಗಳನ್ನು ತಂದು ಸುರಿದಿದ್ದು, ಆ ಬಾಟಲ್ಗಳನ್ನು ಸ್ಥಳೀಯರು ಮತ್ತು ಬಾಟಲ್ ವ್ಯಾಪಾರಿಗಳು ಅವಧಿ ಮೀರಿದ ತಂಪು ಪಾನೀಯವನ್ನ ಕೆರೆಗೆ ಚೆಲ್ಲಿ ಖಾಲಿ ಬಾಟಲ್ಗಳನ್ನು ಕೊಂಡೊಯ್ದಿದ್ದಾರೆ. ಆದರೆ ಅವಧಿ ಮೀರಿದ ತಂಪು ಪಾನೀಯ ಕೆರೆಯ ನೀರಿಗೆ ಮಿಶ್ರಣವಾಗಿದ್ದು, ದನ ಕರುಗಳು ಈ ನೀರು ಕುಡಿದು ಏನಾದರೂ ಅನಾಹುತವಾದರೆ ಯಾರು ಹೊಣೆ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಗುಡಿಬಂಡೆ, ಬಾಗೇಪಲ್ಲಿ ಹಾಗೂ ಚೇಳೂರು ತಾಲೂಕುಗಳ ಅಭಿವೃದ್ಧಿಯ ಹರಿಕಾರ, ದೀನದಲಿತರ ಆಶಾಕಿರಣ, ಬಡವರ ಬಂಧು, ಸನ್ಮಾನ್ಯ ಶಾಸಕರಾದ SN ಸುಬ್ಬಾರೆಡ್ಡಿರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಲಕ್ಷ್ಮೀನಾರಾಯಣ, ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು, ಹಂಪಸಂದ್ರ ಗ್ರಾಮ ಪಂಚಾಯಿತಿ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರ, ಸೇವಾ ಸಂತ, ಬಡವರ ದೀನದಲಿತರ ಆಶಾಕಿರಣ, ಬಾಗೇಪಲ್ಲಿ ಕ್ಷೇತ್ರದ ಜನಮೆಚ್ಚಿದ ನಾಯಕ ಸನ್ಮಾನ್ಯ SN ಸುಬ್ಬಾರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುವವರು BV ಮಂಜುನಾಥ್, ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು, ತಾಲೂಕು ಪಂಚಾಯತ್ ಸದಸ್ಯರು, ಪೊಲನಾಯಕನಹಳ್ಳಿ, ಬಾಗೇಪಲ್ಲಿ ತಾಲೂಕು. P ಗಂಗಾಧರ್, KSRTC, ಚೇಳೂರು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಹ್ಯಾಟ್ರಿಕ್ ಶಾಸಕ ಶ್ರೀಯುತ SN ಸುಬ್ಬಾರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಕ್ಷೇತ್ರಕ್ಕೆ ಇನ್ನಷ್ಟು ಅಭಿವೃದ್ಧಿ ಮಾಡುವ ಶಕ್ತಿ ದೇವರು ನಮ್ಮ ಶಾಸಕರಿಗೆ ನೀಡಲಿ ಎಂದು ಹಾರೈಸುವ ನಿಮ್ಮವ. ಶುಭ ಕೋರುವವರು ಹಳೆ ಎರ್ರಹಳ್ಳಿ ಪ್ರಕಾಶ್, PLD ಬ್ಯಾಂಕ್ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಹಂಪಸಂದ್ರ ಗ್ರಾಮ ಪಂಚಾಯಿತಿ ಸದಸ್ಯರು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರ, ಸೇವಾ ಸಂತ, ಬಡವರ ದೀನ ದಲಿತರ ಆಶಾಕಿರಣ, ಬಾಗೇಪಲ್ಲಿ ಕ್ಷೇತ್ರದ ಜನಮೆಚ್ಚಿದ ನಾಯಕ ಸನ್ಮಾನ್ಯ SN ಸುಬ್ಬಾರೆಡ್ಡಿರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಬಾಲಿನಹಳ್ಳಿ ರಮೇಶ್, ರಾಜ್ಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಹಾಗೂ ಬೀಚಗಾನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರ, ಸೇವಾ ಸಂತ, ಬಡವರ ದೀನದಲಿತರ ಆಶಾಕಿರಣ, ಬಾಗೇಪಲ್ಲಿ ಕ್ಷೇತ್ರದ ಜನಮೆಚ್ಚಿದ ನಾಯಕ ಸನ್ಮಾನ್ಯ SN ಸುಬ್ಬಾರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುವವರು A ವಿಕಾಸ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು, ಗುಡಿಬಂಡೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಬಿಗ್ ಡೇ ಹೈಪರ್ ಮಾರ್ಕೆಟ್, ಸ್ಥಳ BB ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಎಲ್ಲಾ ತರಹದ ದಿನಸಿ ಮತ್ತು ಗೃಹೋಪಯೋಗಿ ವಸ್ತುಗಳು ಪ್ರತಿನಿತ್ಯ 7% 70% ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಉಚಿತ ಹೋಮ್ ಡೆಲಿವರಿ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಬಿಗ್ ಡೇ ಹೈಪರ್ ಮಾರ್ಕೆಟ್,
ಸ್ಥಳ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8844469881. Another number 8844469882. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸಾಯಿರಾಮ್ ಪಿಯು ಕಾಲೇಜ್ 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್ ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್ ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ಸಾರಿಗೆ ಸೌಲಭ್ಯ ಹಾಗೂ ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಫೆಸಿಲಿಟಿ ಸಹ ಲಭ್ಯ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಏಕೈಕ ಹೆಮ್ಮೆಯ ಕಾಲೇಜು ಕೃಷ್ಣ ರುಕ್ಮಿಣಿ ಕಾಲೇಜು. ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಪಿಯುಸಿ, ಕಾಮರ್ಸ್ ಇಬಿಎಸಿಎಸ್, ಎಚ್ಇಬಿಎ, ಆರ್ಟ್ಸ್ ಎಚ್ಇಪಿಎಸ್, ಡಿಗ್ರಿ ಬಿಸಿಎ, ಬಿಕಾಂ, ಬಿಎ ಆಸ್ ಪರ್ ಬಿಎನ್ಯು. 2024-25ನೇ ಸಾಲಿನ ಬಿಸಿಎ ಫಲಿತಾಂಶದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವ ಕಾಲೇಜು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಮ್ಮ ಕಾಲೇಜಿನ ವಿಶೇಷತೆಗಳೇನೆಂದರೆ ಕೈಗೆಟುಕುವ ಶುಲ್ಕ, ಮೌಲ್ಯಾಧಾರಿತ ಶಿಕ್ಷಣ, ಪರಿಣಿತ ಉಪನ್ಯಾಸಕರ ವೃಂದ, ಹಸಿರು ಪರಿಸರ, ಉತ್ಸಾಹಭರಿತ ಕ್ಯಾಂಪಸ್, ಆಧುನಿಕ ತಂತ್ರಜ್ಞಾನದ ಆಡಿಯೋ ವಿಜುವಲ್ ಕೊಠಡಿಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಡಿಸ್ಟಿಂಕ್ಷನ್ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ ಕೃಷ್ಣ ರುಕ್ಮಿಣಿ ಕಾಲೇಜು. ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9740461966, 9972856004. ಲ್ಯಾಂಡ್ಲೈನ್ ನಂಬರ್ 08156459051. ಆಕಾಶ್ ಪದವಿ ಪೂರ್ವ ಕಾಲೇಜು. ಸ್ಥಳ ಸುರೇಶ್ ಕೃಷ್ಣಪ್ಪ ಕಾಂಪ್ಲೆಕ್ಸ್, ಸ್ಟೇಡಿಯಂ ರಸ್ತೆ, 1ನೇ ಕ್ರಾಸ್, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿನ ದ್ವಿತೀಯ ಪಿಯುಸಿಯಲ್ಲಿ ಅತ್ಯುತ್ತಮ ಫಲಿತಾಂಶಗಳೊಂದಿಗೆ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆಯಲ್ಲಿ ಗಮನ ಸೆಳೆದ ಏಕೈಕ ಕಾಲೇಜು ಆಕಾಶ್ ಪದವಿ ಪೂರ್ವ ಕಾಲೇಜು. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು: ಕಾಮರ್ಸ್, ಎಚ್ಇಬಿಎ, ಇಬಿಎಸಿಎಸ್, ಆರ್ಟ್ಸ್, ಎಚ್ಇಪಿಎಸ್. ನಮ್ಮಲ್ಲಿ ಪರಿಣತಿ ಹೊಂದಿದ ಶಿಕ್ಷಕ ವೃಂದ, ಡಿಜಿಟಲ್ ತರಗತಿಗಳು, ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್, ಉತ್ತಮ ಕಲಿಕಾ ವಾತಾವರಣ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಲಾಗುವುದು. ನಮ್ಮ ಕಾಲೇಜಿನಲ್ಲಿ ಸಾಧಾರಣ ವಿದ್ಯಾರ್ಥಿಗಳು ಸಹ ಡಿಸ್ಟಿಂಕ್ಷನ್ ಪಡೆದು ಪಾಸಾಗಿದ್ದಾರೆ. ಇದು ನಮ್ಮ ಹೆಮ್ಮೆ. ಚಿಕ್ಕಬಳ್ಳಾಪುರ ನಗರದಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿರುವ ಏಕೈಕ ಕಾಮರ್ಸ್ ಕಾಲೇಜ್ ದಿ ಗೋಲ್ಡನ್ ಗ್ಲೀಮ್ಸ್ ಕಾಲೇಜ್.
ಸ್ಥಳ ಗೀತಾ ಆರ್ಕಿಡ್, ಕೆನರಾ ಬ್ಯಾಂಕ್ ಹಿಂಭಾಗ, NPO ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ಪ್ರಥಮ PUC ಮತ್ತು BCom ದಾಖಲಾತಿಗಳು ಪ್ರಾರಂಭವಾಗಿವೆ. ಕೋರ್ಸಸ್ ಆಫರ್ಡ್: PUC, HEBA, EBACS, BCom ಆಸ್ ಪರ್ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ. ಈ ಬಾರಿ ದ್ವಿತೀಯ PUC ಫಲಿತಾಂಶದಲ್ಲಿ ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ 9ನೇ ರ್ಯಾಂಕ್ ಪಡೆದಿದೆ. ಉತ್ತಮ ಶಿಕ್ಷಕ ವೃಂದವನ್ನ ಹೊಂದಿದ್ದು 100% ಫಲಿತಾಂಶ ಪಡೆಯುವ ಮೂಲಕ ಪೋಷಕರ ಕನಸನ್ನ ಸಾಕಾರಗೊಳಿಸಿದೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. SSLCಯಲ್ಲಿ 95%ಕ್ಕಿಂತ ಅಧಿಕ ಅಂಕಗಳನ್ನ ಪಡೆದ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಿಕ್ಷಣ ಉಚಿತ. 90% 95% ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ 50% ಶುಲ್ಕ ರಿಯಾಯಿತಿ. 85% 90% ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ 25% ಶುಲ್ಕ ರಿಯಾಯಿತಿ ದೊರೆಯುತ್ತದೆ. ಸತತ 10 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಬ್ಲೂಮ್ಸ್ PU ಕಾಲೇಜ್ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ವಾಪಸಂದ್ರ ಬಿಹೈಂಡ್ ಮಯೂರಿ ಬೇಕರಿ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿವೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMCS, ಕಾಮರ್ಸ್, EBACS. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ತರಗತಿ ಕೊಠಡಿಗಳು, ಲೈಬ್ರರಿ, ಕಂಪ್ಯೂಟರ್ ಲ್ಯಾಬ್, ಅನುಭವಿ ಶಿಕ್ಷಕ ವೃಂದ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಡಿಜಿಟಲ್ ಕ್ಲಾಸ್ ರೂಮ್ಗಳನ್ನು ಹೊಂದಿದೆ. ಅಲ್ಲದೆ ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಪ್ರತ್ಯೇಕ ಕಾಳಜಿ ವಹಿಸಲಾಗುವುದು. PU ಫಲಿತಾಂಶದಲ್ಲಿ ಸತತವಾಗಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸುತ್ತಿರುವ ಏಕೈಕ PU ಕಾಲೇಜ್ ಬ್ಲೂಮ್ಸ್ PU ಕಾಲೇಜ್. ರಾಜ್ಯ ಮಟ್ಟದ ರ್ಯಾಂಕ್ಗಳನ್ನು ಪಡೆದು ತಾಲೂಕು ಮತ್ತು ಜಿಲ್ಲೆಯ ಕೀರ್ತಿಯನ್ನ ಹೆಚ್ಚಿಸಿದೆ. ಇನ್ನೇಕೆ ತಡ? ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯದ ಬುನಾದಿಗಾಗಿ ಇಂದೇ ಸಂಪರ್ಕಿಸಿ ಬ್ಲೂಮ್ಸ್ PU ಕಾಲೇಜ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ ಮತ್ತು ಬಾಗೇಪಲ್ಲಿ. ಪಹಲ್ಗಾಮ್ ಪ್ರವಾಸಿಗರ ಮೇಲೆ ಪಾಕಿಸ್ತಾನದ ಉಗ್ರರ ದಾಳಿ ನಡೆಸಿ 26 ಮಂದಿ ಅಮಾಯಕ ಭಾರತೀಯರನ್ನು ಗುಂಡಿಕ್ಕಿ ಕೊಂದಿದ್ರು. ಇದಕ್ಕೆ ಕೇಂದ್ರ ಪ್ರತೀಕಾರ ತೀರಿಸಿಕೊಳ್ಳುವ ಶಪಥ ಮಾಡಿದ ಬೆನ್ನಲ್ಲೇ ಪಾಕಿಸ್ತಾನದ 9 ಕಡೆ ಕ್ಷಿಪಣಿ ದಾಳಿ ನಡೆಸಿ ಪಾಪಿ ಉಗ್ರರ ಹಣೆಗೆ ಸಿಂಧೂರವಿಟ್ಟು ಬಂದಿದ್ದಾರೆ. ಈ ಕುರಿತು ಒಂದು ವರದಿ. बची खुची जमीन को भी मिट्टी में मिलाने का समय आ गया है. ಎಸ್, ಏಪ್ರಿಲ್ 22ರಂದು ಪಾಕ್ ಬೆಂಬಲಿತ ಉಗ್ರರು ಕಾಶ್ಮೀರದ ಪೆಹಲ್ಗಾವ್ನಲ್ಲಿ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ಪೈಶಾಚಿಕ ಕೃತ್ಯ ನಡೆಸಿ ಭಯೋತ್ಪಾದಕ ದಾಳಿಯಲ್ಲಿ 26 ಅಮಾಯಕರ ಜೀವ ತೆಗೆದಿದ್ರು. ಉಗ್ರರ ದಾಳಿಗೆ ಭಾರತದ ಪ್ರತೀಕಾರ ಬೇಕು ಎಂದು ದೊಡ್ಡ ಮಟ್ಟದಲ್ಲಿ ಭಾರತದಲ್ಲಿ ಕೂಗು ಎದ್ದಿತ್ತು. ಅದರಂತೆ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಪ್ರತೀಕಾರ ತೀರಿಸಿಕೊಳ್ಳೋದಾಗಿ ಎದೆ ತಟ್ಟಿ ಹೇಳಿದ್ರು. ಕೊಟ್ಟ ಮಾತಿನಂತೆ ಮಂಗಳವಾರ ಮಧ್ಯರಾತ್ರಿ 1:45 ಸುಮಾರಿಗೆ ಭಾರತದಿಂದ ಪಾಕಿಸ್ತಾನದ ಮೇಲೆ ವಾಯು ಹಾಗೂ ನೌಕಾದಳದ ಜಂಟಿ ಕಾರ್ಯಾಚರಣೆಯಲ್ಲಿ ಕ್ಷಿಪಣಿ ದಾಳಿ ನಡೆಸಿ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಪಾಕಿಸ್ತಾನದಲ್ಲಿರುವ ಒಟ್ಟು 9 ಭಯೋತ್ಪಾದಕ ಅಡಗುತಾಣಗಳ ಮೇಲೆ ಅಟ್ಯಾಕ್ ಮಾಡಿದೆ. ಭಯೋತ್ಪಾದಕ ದಾಳಿಗೆ ಪಾಕಿಸ್ತಾನ ಬೆಂಬಲಿತ ಭಯೋತ್ಪಾದಕ ಸಂಘಟನೆಗಳಾದ ಲಷ್ಕರ್ ಎ ತೊಯ್ಬಾಗೆ ಸಂಬಂಧಪಟ್ಟ ಮಸೀದಿ, ಮದ್ರಸಾಗಳ ಮೇಲೆ ಭಾರತೀಯ ಸೇನೆ ಕ್ಷಿಪಣಿ ದಾಳಿ ನಡೆಸಿದ್ದು ಸುಮಾರು 100ಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದಾರೆಂದು ಮಾಹಿತಿ ದೊರೆತಿದೆ. ಆಪರೇಷನ್ ಸಿಂಧೂರ್ ಯಶಸ್ಸಿಗೆ ಭಾರತದಾದ್ಯಂತ ಸಂತಸ ವ್ಯಕ್ತಪಡಿಸಿದ್ದಾರೆ. ನಾನು ವೆಂಕಟಸ್ವಾಮಿ, ಮಾಜಿ ಸೈನಿಕರು, ಚಿಕ್ಕಬಳ್ಳಾಪುರ. ಈ ಮುಂದೆ ಪಾಕಿಸ್ತಾನಿ ಟೆರರಿಸ್ಟ್ ಬಂದು ಪಲ್ವಾಮಾದಲ್ಲಿ ನಮ್ಮ ವಿಸಿಟರ್ಸ್ ಹೋಗಿದ್ರೇಗನ ಅವ್ರಿಗೆ ಅಟ್ಯಾಕ್ ಮಾಡಿ 28 ಜನನ ಅವರು ಕೊಲೆ ಮಾಡಿದರು. ಅದರ ರಿಯಾಕ್ಷನ್ ನಮ್ಮ ಮೋದಿ ಸರ್ಕಾರದವರು, ನಮ್ಮ ಮೋದಿಜಿಯವರು ಹೇಳ್ದಂಗೆ ಆಪರೇಷನ್ ಸಿಂಧೂರ್ ಅಂಥೇಳಿ ನಿನ್ನೆ ರಾತ್ರಿ ಒಂದು ಗಂಟೆ ಮೇಲೆ ಬರೀ 25 ಮಿನಿಟ್ಸ್ ಒಂದು ಆಪ್ರೇಷನ್ ಮಾಡಿದ್ದಾರೆ. ಇದರಲ್ಲಿ 9 ಉಗ್ರವಾದಿಗಳ ಬೇಸಸ್ ಏನಿದೆ, ಅವರು ತಂಗುದಾಣ, ಅವರು ಟ್ರೈನಿಂಗು ಎಲ್ಲ ನಡೀತಿತ್ತು. ಆ 9 ಪ್ಲೇಸಿಗೆ ನಮ್ಮ ರಫೇಲ್ ವಿಮಾನಗಳಿಂದ ಅಟ್ಯಾಕ್ ಮಾಡಿದ್ದಾರೆ. ಅದರಲ್ಲಿ ಮಿಸೈಲ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಈ ಆಪ್ರೇಷನಲ್ಲಿ ಪಾಕಿಸ್ತಾನಕ್ಕೆ ರಾತ್ರಿ ಏನಾಗಿದೆ ಅಂತ ಕೂಡ ಗೊತ್ತಾಗಿರಲಿಲ್ಲ.
ಆ್ಯಕ್ಚುಲಿ ಇವತ್ತು 7ನೇ ತಾರೀಕಿಂದ ಬ್ಲ್ಯಾಕ್ಔಟು ಎಲ್ಲ ಆಲ್ ಓವರ್ ಇಂಡಿಯಾ 244 ಜಿಲ್ಲೆಗಳಲ್ಲಿ ಒಂದು ಮಾಕ್ ಡ್ರಿಲ್ ಅಂತ ಮಾಡಿದ್ದಾರೆ. ಆದರೆ ಈ ಮಾಕ್ ಡ್ರಿಲ್ ಯಾತಕ್ಕೆ ಮಾಡಿದ್ದಾರೆ ಅಂತೇಳಿ ನಮ್ಗೆ ಈಗ ಅನಿಸ್ತಾ ಇದೆ. ಆಲ್ರೆಡಿ ಆಪ್ರೇಷನ್ ಶುರು ಆಗಿಬಿಡುತ್ತೆ. ನೆಕ್ಸ್ಟ್ ಏನಾದರೂ ಅಟ್ಯಾಕ್ ಆದರೆ ನಮ್ಮ ಭಾರತದಲ್ಲಿರುವ ಜನರನ್ನು ಸೇಫ್ಟಿ ಮಾಡೋದಕ್ಕೆ, ನಾಗರಿಕರು ಸೇಫ್ಟಿ ಮಾಡೋದಕ್ಕೆ ಹಾಗೂ ತಮ್ಮನ್ನು ತಾವು ಉಳಿಸ್ಕೊಳ್ಳೋಕ್ಕೆ, ತಮ್ಮ ಪ್ರಾಪರ್ಟಿ ಉಳಿಸ್ಕೊಳ್ಳೋಕ್ಕೆ, ನಮ್ಮ ದೇಶದಲ್ಲಿರೋ ಇಂಪಾರ್ಟೆಂಟು ಸ್ಥಾವರಗಳನ್ನೆಲ್ಲ ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಥರ ಒಂದು ಮಾಡಿದ್ದಾರೆ ಅಂಥೇಳಿ ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಕಾಣಿಸ್ತಾ ಇದೆ. ಈಗ ಈ ಮುಂಚೆ ಕೆಲವು ಸರ್ಕಾರಗಳಿದ್ವು 1947ರಿಂದ. ಆಗಿಲಿಂದಲೂ ನಮ್ಮ ವಿಭಜನೆ ಆದಾಗಲಿಂದಲೂ ಪಾಕಿಸ್ತಾನದಿಂದ ಬರೀ ಭಾರತದ ಮೇಲೆ ದ್ವೇಷ ಕಾರೋದನ್ನೇ ತಮ್ಮ ಅಭ್ಯಾಸ ಅಂತ ಮಾಡ್ಕೊಂಡು ನಡೀತಾ ಇತ್ತು. ಆಗ ಇರೋ ಸರ್ಕಾರಗಳು ಅದರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಂಡಿಲ್ಲ. ಅವರು ಭಯ ಬೀಳ್ತಿದ್ರು, ಪಾಕಿಸ್ತಾನ ಹತ್ರ ಆಟಮ್ ಬಾಂಬ್ ಇದೆ, ಅವ್ರು ಬಂದರೆ ಹಾಕಿದ್ರೆ ದೊಡ್ಡ ಅನಾಹುತ ಆಗುತ್ತೆ, ಹಾಗೆ ಹೇಗೆ ಅಂಥೇಳಿ. ಆದರೆ ಈ ಮುಂಚೆ ವಾಜಪೇಯಿ ಅವರಿದ್ದರು, ಅವರು ದಿಟ್ಟ ಹೆಜ್ಜೆ ತಗೊಂಡು ಇದನ್ನೆಲ್ಲ ಮಾಡಿದರು. ಆವಾಗ ಕೆಲವು ಅಟ್ಯಾಕ್ಗಳು ಸ್ಟಾಪ್ ಆಗಿದ್ವು. ಆದರೆ ಮತ್ತೆ ಮನಮೋಹನ್ ಸಿಂಗ್ ಸರ್ಕಾರ ಬಂದಾಗ ಮತ್ತೆ ಈ ಬ್ಲಾಸ್ಟ್ಗಳು ಅವೆಲ್ಲ ಆಗೋದು ಜಾಸ್ತಿ ಆಗಿತ್ತು. ಅದಕ್ಕೆ ಪ್ರತೀಕಾರವಾಗಿ ನಾವು ಏರ್ ಸ್ಟ್ರೈಕು, ಬಾಲಾಕೋಟ್ ಸ್ಟ್ರೈಕು, ಏರ್ ಸ್ಟ್ರೈಕ್ ಎಲ್ಲ ಮಾಡಿದ್ದಾರೆ. ಈಗ ಈ ಒಂದು ಅಟ್ಯಾಕ್ಗೋಸ್ಕರ ಇದೊಂದು ದೊಡ್ಡ ಸ್ತರದಲ್ಲಿ ಮಾಡಬೇಕು ಅಂತು. ಆದ್ರೂ ಇದು 9 ನಮ್ಮ ಪ್ರಕಾರ ಇನ್ನೂ ಸಾಲದು ಅಂತ ನನಗನ್ಸುತ್ತೆ. ಆದರೆ ದೊಡ್ಡ ದೊಡ್ಡ ಅಸ್ಥಿಗಳು ಕೂತಿದ್ದಾರೆ, ಅವರು ಡಿಸೈಡ್ ಮಾಡಿರ್ತಾರೆ ಟಾರ್ಗೆಟ್ ಯಾವುದು, ಏನು ಮಾಡಬೇಕು, ಎತ್ತು ಮಾಡಬೇಕು ಅಂತೇಳಿ. ನನಗನ್ಸುತ್ತೆ ಇದು ಇಷ್ಟರಲ್ಲಿ ಮುಗಿಯಲ್ಲ. ಇನ್ನೂ ಒಂದು 2-3 ರೌಂಡು ಈ ಅಟ್ಯಾಕ್ಗಳಾಗ್ಬೋದು ಅನ್ನೋ ಒಂದು ಕಾಣಿಸ್ತಾ ಇದೆ ನನಗೆ. ಅದರಿಂದ ಈಗಿಲಿಂದಲೇ ನಾವು ಎಚ್ಚೆತ್ಕೊಳ್ಬೇಕು. ಇದಕ್ಕೆ ಪ್ರತೀಕಾರವಾಗಿ ಪಾಕಿಸ್ತಾನ ಏನಾದರೂ ಒಂದು ಮಾಡ್ಬೋದು ಅನಿಸುತ್ತೆ. ಅದಕ್ಕೆ ನಮ್ಮ ದೇಶದಲ್ಲಿರೋ ಸಿವಿಲಿಯನ್ಸ್, ಆದರೆ ನಮ್ಮ ಚಿಕ್ಕಬಳ್ಳಾಪುರದ, ನಾವು ಬೆಂಗಳೂರು, ನಾವೆಲ್ಲ ದೂರದಿದ್ದೀವಿ ಬಾರ್ಡರ್ಸ್ಗೆ, ನಮ್ಗೆ ಅದನ್ನ ಎಫೆಕ್ಟ್ ಕಾಣಲ್ಲ ಅಂತ ಕಾಣಿಸ್ತೈತಿ. ಆದ್ರೂ ಈ ಟೆಕ್ನಾಲಜಿಸಲ್ಲಿ ಬೆಳೆದಿರೋದ್ರ ಈ ಸಮಯದಲ್ಲಿ ನಾವು ಪಾಕಿಸ್ತಾನದವ್ರು ಬಂದು ನಮ್ಮ ಬೆಂಗಳೂರಲ್ಲಿ, ನಮ್ಮ ಚಿಕ್ಕಬಳ್ಳಾಪುರಕ್ಕೂ ರೇಂಜ್ ಫಿಕ್ಸ್ ಮಾಡಿ ವಿಸಲ್ಸನ್ನು ಟಾರ್ಗೆಟ್ ಮಾಡಿ ಅವರು ಕಳಿಸೋವಂಥ ಒಂದು ಕೆಪಾಸಿಟಿ ಈಗ ಆಲ್ರೆಡಿ ಇಂಪ್ರೂವ್ಮೆಂಟ್ ಆಗಿದೆ ಪ್ರಪಂಚದಾದ್ಯಂತ. ಆದ್ದರಿಂದ ಸಲುವಾಗಿ ನಾವು ನಮ್ಮ ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ಎಲ್ಲೋ ಪಾಕಿಸ್ತಾನದ ಬಾರ್ಡ್ರಲ್ಲಿ ನಡೀತಾ ಇದೆ ಯುದ್ಧ, ನಮಗೇನು ಎಫೆಕ್ಟ್ ಆಗಲ್ಲ ಅಂತ ನಾವು ತಿಳ್ಕೊಳ್ಳೋದು ಬೇಡ. ಇದನ್ನು ನಾವು ಅನುಭವಿಸೋದು ನಮಗೂ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ. ಯಾಕಂದರೆ ಬೆಂಗಳೂರು ಬಂದು ಮುಂಚೆಯಿಂದನೂ ಡಿಫೆನ್ಸ್ಗೋಸ್ಕರ ಎಂಥದ್ದು ಆವಿಷ್ಕಾರಗಳು ಮಾಡಿಕೊಡ್ತಾಯಿದೆ. HL ಆಗಲಿ, DRDA, ARDA, BL ಇವ್ರದ್ದೆಲ್ಲನೂ ಸುಮಾರು ಉಪಕರಣಗಳನ್ನು, ಹೊಸ ಉಪಕರಣಗಳೆಲ್ಲ ಮಾಡಿ ಸೈನ್ಯಕ್ಕೆ ಕೊಟ್ಟಿದೆ. ಆ ಹೆಲಿಕಾಪ್ಟರ್ಸು, ತೇಜಸ್ಸು, ಪ್ಲೇನ್ಸು ಇವೆಲ್ಲನೂ ನಮ್ಮ ಬೆಂಗಳೂರಿಂದನೇ ಅದು ಪ್ರೊಡಕ್ಷನ್ ಆಗಿ ನಮ್ಮ ಸೈನ್ಯದಲ್ಲಿ ಆಪ್ರೇಟ್ ಆಗ್ತದೆ, ಬಾರ್ಡ್ರಲ್ಲಿ ಆಪ್ರೇಟ್ ಆಗ್ತವೆ. ಅದಕ್ಕೆ ನಮ್ಮ ಬೆಂಗಳೂರು ಕೂಡ ಇದು ಒಂದು ಎನಿಮಿಯ ಒಂದು ಟಾರ್ಗೆಟಲ್ಲಿರುತ್ತೆ. ಅದ್ರ ಸಲುವಾಗಿ ಬೆಂಗಳೂರಲ್ಲೂ ನಮಗೆ ಎಷ್ಟು 60 ಕಿಲೋಮೀಟ್ರ್ ಇದ್ದೀವಿ. ಅದು ಟಾರ್ಗೆಟ್ ಮಿಸ್ ಆಗಿ ನಮ್ಮ ಚಿಕ್ಕಬಳ್ಳಾಪುರಕ್ಕೂ ಬರ್ಬೋದು, ಇಲ್ಲ ಸರೌಂಡಿಂಗ್ ರೂರಲ್ ಏರಿಯಾ ಇದೆ ಅಲ್ಲಿಗೂ ಹೋಗಿ ಬೀಳ್ಬೋದು. ಆದ್ದರಿಂದ ನಾವು ಎಚ್ಚೆತ್ಕೊಳ್ಬೇಕು. ಬ್ಲ್ಯಾಕ್ಔಟ್ ಏನು ಮಾಡ್ತಿದೆ, ಬಾಕ್ ಡ್ರಿಲ್ ಏನು ಸರ್ಕಾರ ನಡೆಸ್ತಾ ಇದೆ, ಅದಕ್ಕೆಲ್ಲ ನಾವು ರೆಡಿಯಾಗಿರಬೇಕು. ಈ ನಮ್ಮ ಮಾಜಿ ಸೈನಿಕರು ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸೈನಿಕರು ಸುಮಾರು ಜನ ಇದ್ದಾರೆ, ಅವ್ರದ್ದೇ ಒಂದು ಯೂನಿಟಿ ಎಲ್ಲ ಇದ್ದಾರೆ. ಅವರೆಲ್ಲರೂ ಸೇರಿಕೊಂಡು ನಮ್ಮ ಸಿವಿಲಿಯನ್ಸ್ಗೆ ಏನೇನಾಗ್ಬೋದು, ಯಾವ ಥರ ಮಾಕ್ ಡ್ರಿಲ್ಲಲ್ಲಿ ನಮ್ಮನ್ನು ನಾವು ಹೇಗೆ ಉಳಿಸ್ಕೋಬೋದು, ನಮ್ಮ ಪ್ರಾಪರ್ಟಿ ಹೇಗೆ ಉಳಿಸ್ಕೋಬೇಕು, ಮಾಕ್ ಡ್ರಿಲ್ ಇದು ನೈಟಲ್ಲಿ ಬ್ಲ್ಯಾಕ್ಔಟ್ ಆದಾಗ ನಾವು ಏನೇನು ಮಾಡಬೇಕು, ಬ್ಲ್ಯಾಕ್ಔಟ್ ಆಗಿ ಏನು ಮಾಡಬೇಕು ಅಂತೇಳಿ ನಾವು ಸಿಂಪಲ್, ನಾವು ಲೈಟ್ಗಳೆಲ್ಲ ಕಂಪ್ಲೀಟ್ ಮಾಡಬೇಕು. ಪರ್ದೆಗಳಿಗೆ, ಕಿಟಕಿಗಳಿಗೆಲ್ಲ ಪರ್ದೆಗಳೆಲ್ಲ ಮುಚ್ಚಬೇಕು. ನಮ್ಮ ಒಂದು ಚೂರು ಬೆಳಕು ಕೂಡ ಆಚೆ ಕಡೆ ಬರಬಾರ್ದು, ಆ ಥರ ಮಾಡಬೇಕು. ಹಳ್ಳಿಯಿಂದ ತೆಗೆದು ಪಟ್ಟಣದವರೆಗೂ ಎಲ್ಲರೂ ಆ ಥರ ನಾವು ನೈಟೆಲ್ಲ ಮಾಡಬೇಕಾಗುತ್ತೆ. ಯಾಕಂದರೆ ನೈಟ್ ಪ್ಲೇನ್ ಅಟ್ಯಾಕು, ಮಿಸೈಲ್ ಅಟ್ಯಾಕ್ ಆದರೆ ನಾವು ನೈಟಲ್ಲಿ ಮಾಡ್ತಾರೆ. ಆದರೂ ಪ್ಲೇನ್ ಬಂದಾಗ ಇವನಿಗೆ ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ. ಆದ್ರೂ ಅವನಿಗೆ ನಾವು ನಮ್ಮ ಏರಿಯಾ, ನಮ್ಮ ಲೊಕೇಶನ್ ಅವನಿಗೆ ಐಡೆಂಟಿಫೈ ಆಗಬಾರ್ದು. ಅದಕ್ಕೋಸ್ಕರ ಬ್ಲ್ಯಾಕ್ಔಟ್ ಅಂತ ಡ್ರಿಲ್ ಮಾಡ್ತಾರೆ. ಆಮೇಲೆ ಕೆಲವರು ಕ್ಯಾಸುಲಿಟೀಸ್ ಆದರೆ, ಬೈ ಚಾನ್ಸ್ ಅವ್ರನ್ನ ಹೇಗೆ ನಾವು ರಕ್ಷಣೆ ಮಾಡಬೇಕು, ಅವ್ರನ್ನ ಹೇಗೆ ತೊಗೊಂಡೋಗಿ ನಾವು ಹಾಸ್ಪಿಟ್ಲಿಗೆಲ್ಲ ಸೇರಿಸ್ಬೇಕಾಗತ್ತೆ, ಅವ್ರನ್ನ ಒಳ್ಳೆ ಸೇಫ್ ಪ್ಲೇಸ್ಗೆ ಯಾವ ಥರ ತಗೊಂಡೋಗ್ಬೇಕು, ಈ ಥರ ಎಲ್ಲರೂ ನಾವು ಪ್ರಿಪೇರ್ ಆಗಬೇಕು. ಇನ್ನು ಮುಂದೆ ಇದು ಎಷ್ಟು ದಿನ ನಡೀತೆ ಅಂತ ಗೊತ್ತಿಲ್ಲ. ಇಲ್ಲಿಗೆ ಅವರು ಸ್ಟಾಪ್ ಆದರೆ ಇಲ್ಲಿಗೆ ಮುಗಿಯುತ್ತೆ. ಇಲ್ಲ ಅಂತೇಳಿದ್ರೆ ಅವರೇನು ಮತ್ತೆ ಬಾಲ ಬಿಚ್ಚಿದ್ದು ಪಾಕಿಸ್ತಾನ ಅಂದರೆ ಈ ಸ್ಟ್ರೈಕ್ಗಳು ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ನಮ್ಮ ಪಟ್ಟಣದವರು ನಾವೆಲ್ಲ ಸಿದ್ಧವಾಗಿರಬೇಕು. ಅದಕ್ಕೆ ಚಿಕ್ಕಬಳ್ಳಾಪುರದವರೇನು ಇದಕ್ಕೆ ಸಿದ್ಧವಾಗಿರಬೇಕು ಅಂತೇಳಿ ಮಾಜಿ ಯೋಧನಾಗಿ ನಾನು ನಿಮ್ಮಲ್ಲಿ ಬೇಡ್ಕೊಳ್ತೀನಿ. ಜೈ ಹಿಂದ್. ಇನ್ನು ಪೆಹಲ್ಗಾಮ್ನಲ್ಲಿ ಹಿಂದೂಗಳ ಮೇಲೆ ಉಗ್ರರ ದಾಳಿ ನಡೆಸಿ 13 ದಿನಗಳಾದರೂ ಭಾರತೀಯ ಸೇನೆ ಪ್ರತೀಕಾರ ತೀರಿಸಿಕೊಂಡಿಲ್ಲ ಎಂಬ ನಿರಾಶೆಯಲ್ಲಿದ್ದ ಭಾರತೀಯರಿಗೆ ಸೂರ್ಯೋದಯ ಆಗುವ ಮುನ್ನ ಉಗ್ರ ನೆಲೆಗಳನ್ನು ಧ್ವಂಸ ಮಾಡುವ ಮೂಲಕ ಮಧ್ಯರಾತ್ರಿಯೇ ಪಾಕಿಸ್ತಾನದಲ್ಲಿ ಆಪರೇಷನ್ ಸಿಂಧೂರ್ ಸೂರ್ಯೋದಯವನ್ನ ಮೂಡಿಸಿದೆ. ಭಾರತೀಯ ವಾಯುಸೇನೆಯ ಫೈಟರ್ ಜೆಟ್ಗಳು ವೈಮಾನಿಕ ದಾಳಿ ನಡೆಸಿದ್ರೆ ಸೇನೆಯು ಕ್ಷಿಪಣಿಗಳನ್ನ ಉಡಾಯಿಸಿದೆ.
ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ 9 ಅಡಗುದಾಣಗಳ ಮೇಲೆ ಈ ದಾಳಿ ಆಗಿದೆ. ಮುರೀದ್ಕೆ, ಮುಜಾಫರಾಬಾದ್, ಬಹವಾಲ್ಪುರ್, ಕೋಟ್ಲಿ, ಚಾಕಮ್ರು, ಗುಲ್ಪುರ್, ಭಿಂಬರ್ನಲ್ಲಿ ಏಕಕಾಲಕ್ಕೆ ದಾಳಿಯಾಗಿದ್ದು ಚಿಕ್ಕಬಳ್ಳಾಪುರದ ಮಾಜಿ ಸೈನಿಕರು ಸಂತಸ ಹಂಚಿಕೊಂಡಿದ್ದಾರೆ. ರಾತ್ರಿ ನಡೆದಂಥ ಘಟನೆ ನೋಡಿ ತುಂಬ ಖುಷಿ ಆಯಿತು. ಇದಕ್ಕೆ ಮುಂಚೆನೇ ಕೇಂದ್ರ ಸರ್ಕಾರ ಮೋದಿಯವರು ಏನು ಬೇಕೋ ಅದು ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟು ನಮ್ಮ ದೇಶದಿಂದ ನೀರನ್ನು ಬಂದ್ ಮಾಡಿದ್ದಾರೆ. ಅದರಿಂದ ಅರ್ಧ ಪಾಕಿಸ್ತಾನ ಜೀವ ಕಳ್ಕೊಂಡಂಗೆ ಅನ್ನಿಸ್ತಾ ಐತೆ. ಇನ್ನು ಕೆಲವು ಇದಕ್ಕಿಂತ ಮುಂಚೆ ಏನು ಮಾಡಬೇಕು, ಒಬ್ಬ ಮನುಷ್ಯನಿಗೆ ಬೆನ್ನು ಮೂಳೆ ಮುರಿದ್ರೆ ಹೋರಾಡೋ ಶಕ್ತಿ ಇರಲ್ಲ, ಅದೇ ರೀತಿ ಪಾಕಿಸ್ತಾನಕ್ಕೆ ಎಲ್ಲ ಕಡೆಯಿಂದ ಮಾಡ್ತಾಯಿದ್ದಾರೆ. ಮತ್ತು ಕಾರ್ಗಿಲ್ ಯುದ್ಧದಲ್ಲಿ ಸಹ ನಾನು ಪಾಲ್ಗೊಂಡಿದ್ದೆ. ಆ ಯುದ್ಧಕ್ಕೂ ಈ ಯುದ್ಧಕ್ಕೂ ತುಂಬ ವ್ಯತ್ಯಾಸ ಐತೆ. ಈ ಯುದ್ಧ ಅಂದರೆ ಪಾಕಿಸ್ತಾನ ಮುಂದೆ ನನಗೆ ಗೊತ್ತಿರೋ ಪ್ರಕಾರ ಆ ಹೆಸರಿರಲ್ಲ, 4 ಭಾಗ ಆಗೋಗುತ್ತೆ. ಬಲೂಚಿಸ್ತಾನ ಆಲ್ರೆಡಿ 90% ಅದು ಬೇರೆ ದೇಶ ಆಗೋ ಸ್ಥಿತಿಯಲ್ಲಿ ಬಂದಿತ್ತೆ. ಮತ್ತು ಆಜಾದ್ ಕಾಶ್ಮೀರ ಅನ್ನೋದು ಮೊದಲೇ ನಮ್ಮ ಕೇಂದ್ರ ಸರ್ಕಾರ 2 ವರ್ಷದಿಂದನೇ ನಾವು ತಗೊಳೋದು 100% ಗ್ಯಾರಂಟಿ ಅಂತ ರಾಜ್ಯಸಭಾ ಸದಸ್ಯ 2 ಸೀಟು, MP ಸೀಟ್ 2 ಸೀಟು ಮೊದಲೇ ಘೋಷಣೆ ಮಾಡಿ ರಿಸರ್ವ್ ಆಗಿಟ್ಟೈತೆ. ಅದು 100% ಆಗೇ ಆಗುತ್ತೆ. ಆಜಾದ್ ಕಾಶ್ಮೀರ ಅನ್ನೋದು ನಮ್ಮದು, ಆ ಜನನೂ ನಮ್ಮನ್ನೇ ಬಯಸ್ತಾ ಇದ್ದಾರೆ. ಅದರಿಂದ ಅದು ಬರೋದಂತೂ ಗ್ಯಾರಂಟಿ. ಇನ್ನು ಲಾಹೋರ್ ಮತ್ತು ಪಾಕಿಸ್ತಾನ್, ಪಂಜಾಬ್ ಅವರವರೇ ಹೊಡ್ಕೊಂಡು 99% ಅವ್ರಿಗೆ ಅವರೇ ಸೋಲನ್ನು ಒಪ್ಕೊಳ್ತಾರೆ. ತುಂಬ ಜನಕ್ಕೆ ಇನ್ನೂ ಈಗ ಗೊತ್ತಾಗಿಲ್ಲ, ಕೆಲವು ಗೊತ್ತಾಗ್ತೈತೆ. ಇದು ಕೇವಲ ಒಂದು 100ಕ್ಕೆ 1 ಭಾಗ, ಇನ್ನು ಪೂರ್ತಿ ಆಪ್ರೇಷನ್ ಏನು ಮಾಡಿಲ್ಲ. ಅಭಿ ಪಿಕ್ಚರ್ ಬಾಕಿ ಅಂತ ಹೇಳ್ದಂಗೆ ಒಂದು ಫಸ್ಟು ಪ್ರೀ ರಿಹರ್ಸಲ್ ಮಾಡ್ತಾರಲ್ಲ, ಅದೊಂದು ಶಾಕ್ ತೋರಿಸಿದ್ದಾರೆ ಅಷ್ಟೇ. ನನಗೆ ಗೊತ್ತಿರೋ ಪ್ರಕಾರ ಪಾಕಿಸ್ತಾನ್ ಈ ಸಾರಿ ಉಳಿಯಲ್ಲ ಅನ್ನೋದು ನನ್ನ ನಂಬಿಕೆ. ಚಂದ್ರಶೇಖರ್, ಮಾಜಿ ಸೈನಿಕ, BSF. ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಭಾರತೀಯ ಸೇನೆ ಪ್ರತೀಕಾರ ತೀರಿಸಿಕೊಂಡಿದೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಮುಜಾಫರ್ಬಾದ್ನಲ್ಲಿರುವ ಭಯೋತ್ಪಾದಕ ಅಡಗುತಾಣಗಳ ಮೇಲೆ ಭಾರತೀಯ ಸೇನೆ ದಾಳಿ ಮಾಡಿ ಉಗ್ರರನ್ನ ಉಡಾಯಿಸಿದ್ದು, ಈ ವಿಚಾರ ತಿಳಿದ ಭಾರತೀಯರು ದೀಪಾವಳಿಯನ್ನೇ ಆಚರಿಸಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕಾಂಗ್ರೆಸ್ನ ದ್ವಂದ್ವ ಹಾಗೂ ದೇಶ ವಿರೋಧಿ ನೀತಿಯಿಂದಾಗಿ ಉಗ್ರರು ಅಟ್ಟಹಾಸದಿಂದ ಮೆರೆಯಲು ಕಾರಣವಾಯಿತು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೋಲಾರದಲ್ಲಿ ಕಿಡಿಕಾರಿದ್ದಾರೆ. ಪಾಕಿಸ್ತಾನದ ಉಗ್ರರ ವಿರುದ್ಧ ಕಾರ್ಯಾಚರಣೆಯನ್ನು ದೇಶದ ಸಮಸ್ತರು ಬೆಂಬಲಿಸಬೇಕು ಅಂತ ಅವರು ಮನವಿಯನ್ನು ಮಾಡಿದ್ದಾರೆ. ಕೋಲಾರದಲ್ಲಿ ಬುಧವಾರ ಬಿಜೆಪಿ ಆಶ್ರಯದಲ್ಲಿ ರಾಜ್ಯ ಸರ್ಕಾರದ ಆಡಳಿತದ ವಿರುದ್ಧ ಜನಾಕ್ರೋಶ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಸಮಾವೇಶದಲ್ಲಿ ಭಾಗವಹಿಸಲು ಆಗಮಿಸಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರರವರು ಇದಕ್ಕೂ ಮುನ್ನ ಕೋಲಾರಮ್ಮ ದೇಗುಲಕ್ಕೆ ಭೇಟಿ ಕೊಟ್ಟಿದ್ದರು. ಪೂಜೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ BY ವಿಜಯೇಂದ್ರರವರು, ಪ್ರಧಾನಿ ಮೋದಿ ನಾಯಕತ್ವದಿಂದ ಸೈನಿಕರಿಗೆ ದೊಡ್ಡ ಶಕ್ತಿ ಬಂದಿದೆ. ಉಗ್ರಗಾಮಿಗಳ ವಿರುದ್ಧ ನಿರ್ಭೀತಿಯಿಂದ ಹೋರಾಡುತ್ತಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ದೇಶಕ್ಕೆ ಯಶಸ್ಸು ಸಿಗುತ್ತದೆ ಅಂತ ಹೇಳಿದ್ರು. ಯುದ್ಧದ ಸಮಯದಲ್ಲಿ ಕಾಂಗ್ರೆಸ್ ಶಾಂತಿ ಸ್ಥಾಪನೆಗಾಗಿ ಕರೆ ಕೊಡುವುದು ಸೂಕ್ತವಲ್ಲ. ದೇಶದ ಐಕ್ಯತೆಗಾಗಿ ಕಾಂಗ್ರೆಸ್ ಒಗ್ಗಟ್ಟು ಪ್ರದರ್ಶಿಸಬೇಕು ಅಂತ BY ವಿಜಯೇಂದ್ರ ಹೇಳಿದರು. ಅಡುಗು ತಾಣಗಳಿದ್ದಾವೆ, ಅದರ ಮೇಲೆ ದಾಳಿ ನಿನ್ನೆಯಿಂದ ಪ್ರಾರಂಭ ಆಗಿದೆ. ಈ ಒಂದು ಹೋರಾಟದಲ್ಲಿ ನಮ್ಮ ಯೋಧರಿಗೆ ಯಶಸ್ಸು ಸಿಗಬೇಕು ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿ ನಮ್ಮ ಈ ಯಾತ್ರೆ ಪ್ರಾರಂಭ ಆಗಿದೆ. ಒಂದು ಕಡೆ ಕಾಂಗ್ರೆಸ್ ಶಾಂತಿನೇ ನಮ್ಮ ಟ್ವೀಟ್ ಮಾಡ್ತಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಈ ಕಾಂಗ್ರೆಸ್ಸಿನ ಈ ದ್ವಂದ್ವ ನೀತಿಯಿಂದ, ದೇಶ ವಿರೋಧಿ ನೀತಿಯಿಂದನೇ ಇವತ್ತು ಉಗ್ರಗಾಮಿಗಳು ಅಟ್ಟಹಾಸದಿಂದ ಮೆರಿತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ಸಿನ ಈ ನೀತಿಯಿಂದನೇ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಸಾವಿರಾರು ಹಿಂದೂ ಕುಟುಂಬಗಳು ಇವತ್ತು ಮನೆ ಮಠವನ್ನು ಕಳೆದುಕೊಂಡಿರ್ತಕ್ಕಂಥದ್ದು, ಯೋಧರು ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥದ್ದು. ಅದು ನಮಗೆ ಇವತ್ತು ಹೆಮ್ಮೆ ಇದೆ. ಇವತ್ತು ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ದಿಟ್ಟ ನಾಯಕತ್ವ ಇವತ್ತು ನಮ್ಮ ದೇಶದ ಯೋಧರಿಗೂ ಕೂಡ ಒಂದು ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ. ಹಾಗಾಗಿನೇ ಇವತ್ತು ಯೋಧರು ಇವತ್ತು ನಿರ್ಭೀತಿಯಿಂದ ಇವತ್ತು ಉಗ್ರಗಾಮಿಗಳ ವಿರುದ್ಧ ಹೋರಾಟ ಪ್ರಾರಂಭ ಆಗಿದೆ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ, ನಮ್ಮ ಯೋಧರ ಒಂದು ದಾಳಿಯಿಂದಾಗಿ
ಈ ಉಗ್ರಗಾಮಿಗಳ ವಿರುದ್ಧ ಒಂದು ಹೋರಾಟವನ್ನು ಪ್ರಾರಂಭ ಆಗಿದೆ. ಈ ಹೋರಾಟದಲ್ಲಿ ಭಾರತಕ್ಕೆ ಯಶಸ್ಸು ಸಿಕ್ಕೇ ಸಿಗ್ತದೆ ಅನ್ನೋ ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ. ಆದರೆ ಕಾಂಗ್ರೆಸ್ಸಿಗೆ ಇವತ್ತು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛಪಡ್ತೇನೆ. ಇವತ್ತು ಇಂಥ ಸಂದರ್ಭದಲ್ಲಿ ಇಡೀ ದೇಶ ಇವತ್ತು ಒಗ್ಗಟ್ಟಾಗಿ ಇವತ್ತು ಭಾರತದ ಸೇನೆಗೆ ಒಂದು ನೈತಿಕ ಬೆಂಬಲವನ್ನು ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಒಂದು ದೇಶ ವಿರೋಧಿ ಚಟುವಟಿಕೆಯಲ್ಲಿ ಅವರು ಇರಬಾರ್ದು. ದೇಶದ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೇನೆ. ಮತ್ತು ಈ ರೀತಿ ನಿಲುವುಗಳನ್ನೇನು ತೆಗೆದುಕೊಂಡಿದ್ದ ರಾಜ್ಯ ಕಾಂಗ್ರೆಸ್ ಇವತ್ತು ಶಾಂತಿಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಅದನ್ನು ಬದಿಗಿಟ್ಟು ಯೋಧರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭ ಆಗ್ರಹವನ್ನು ಮಾಡ್ತೇನೆ ಕಾಂಗ್ರೆಸ್. ಎಂಎಂಟಿವಿ ನ್ಯೂಸ್ ಬ್ಯೂರೋ ಕೋಲಾರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ಸತತ 13 ವರ್ಷಗಳಿಂದ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಅನುಭವಿ ಶಿಕ್ಷಕರಿಂದ ವಿಶಾಲವಾದ ತರಗತಿ ಕೊಠಡಿಗಳು, ಸುಸಜ್ಜಿತವಾದ ವಿಜ್ಞಾನ ಮತ್ತು ಕಂಪ್ಯೂಟರ್ ಪ್ರಯೋಗಾಲಯಗಳು, ಉದ್ಯೋಗ ಮಾರ್ಗದರ್ಶನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ, ಆ್ಯಪ್ ಆಧಾರಿತ ವಿದ್ಯಾರ್ಥಿಗಳ ಪ್ರಗತಿ ಟ್ರ್ಯಾಕಿಂಗ್, ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ ಸಹ ಲಭ್ಯ. ವಿದ್ಯಾರ್ಥಿಗಳಿಗೆ ನಿಯಮಿತ ಪರೀಕ್ಷೆಗಳು ಮತ್ತು ಪೋಷಕರು ಶಿಕ್ಷಕರ ಸಭೆಗಳ ಮೂಲಕ ವಿದ್ಯಾರ್ಥಿಗಳ ಪ್ರಗತಿಯ ಮೇಲೆ ನಿಗಾ ವಹಿಸಲಾಗುತ್ತದೆ. ಲಭ್ಯವಿರುವ ಕೋರ್ಸ್ಗಳು ಪಿಸಿಎಂಬಿ, ಪಿಸಿಎಂಸಿಎಸ್ ಜೊತೆಗೆ ಸಿಇಟಿ ಮತ್ತು ನೀಟ್, ಜೆಇಇ ತರಬೇತಿ, ಇಬಿಎಸಿಎಸ್ ಜೊತೆಗೆ ಸಿಎ ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ, ಎಚ್ಇಪಿಎಸ್ ಜೊತೆಗೆ ಕೆಎಎಸ್, ಐಎಎಸ್ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಇಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಭವಿಷ್ಯದ ಸಾಧಕರಾಗಿ ಸಮಾಜದಲ್ಲಿ ಶಿಸ್ತಿನ ಸಿಪಾಯಿಗಳಾಗಿ ರೂಪುಗೊಂಡಿದ್ದಾರೆ. ಇನ್ನೇಕೆ ತಡ? ತಮ್ಮ ಮಕ್ಕಳ ಕನಸನ್ನ ಸಾಕಾರಗೊಳಿಸಲು ಇಂದೇ ಭೇಟಿ ನೀಡಿ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ
ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್, ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, BB ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜಿತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. At Ananta, we believe education is more than just books and buildings. Yes, we offer world-class infrastructure, state-of-the-art labs, digital classrooms, reliable transport, and a modern canteen. But what truly defines us is our commitment to shaping futures. And when it comes to coaching for G and NEET, we don't just promise excellence, we partner with the best to deliver it. We are proud to have Alan, India's most trusted name in competitive exam coaching, as our academic partner. With over 36 years of proven expertise, Alan has guided lakhs of students to top ranks in IITs, AIIMS, and government medical colleges across India. At Ananta, together with Alan's expertise, your child will benefit from expert faculty from Ananta, top study material and online test series with national level benchmarking by Alan, personalized learning paths with advanced progress tracking, technology-powered classrooms designed for active engagement and the same academic rigor that has produced national toppers year after year, because at Ananta, your child's success isn't just a goal, it's our purpose. Choose PUC at Ananta in collaboration with Alan's legacy of excellence and give your child the competitive edge they truly deserve. Ananta, where learning meets limitless possibilities. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು AU ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID ಅಂಡ್ 100% BIS 916 ಆಲ್ಮಾರ್ಕ್ಡ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ಡ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ AU ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜ್ಯುವೆಲರ್ಸ್ನಲ್ಲಿ ಚಿನ್ನಾಭರಣದ ಖರೀದಿಯ ಮೇಲೆ ವೇಸ್ಟೇಜ್ ಕೇವಲ 8% ನಿಂದ ಪ್ರಾರಂಭವಾಗುತ್ತದೆ. ಮದುವೆ, ಶುಭ ಸಮಾರಂಭಕ್ಕೆ ಚಿನ್ನಾಭರಣ ಖರೀದಿಸುವವರಿಗೆ ಯಾವುದೇ ಮೇಕಿಂಗ್ ಚಾರ್ಜ್ ಇರುವುದಿಲ್ಲ. ಹಳೆ ಚಿನ್ನದ ಎಕ್ಸ್ಚೇಂಜ್ ಬೆಲೆಯ ಮೇಲೆ ಪ್ರತಿ ಗ್ರಾಂಗೆ 75 ರೂಪಾಯಿಯಂತೆ ನೀಡಲಾಗುವುದು. ನಿಮ್ಮ ಹಳೆ ಚಿನ್ನಾಭರಣಗಳನ್ನ ಕೊಟ್ಟು 916 ಹಾಲ್ಮಾರ್ಕ್ ಚಿನ್ನ ಖರೀದಿಯ ಮೇಲೆ ನಿಮ್ಮ ಹಳೆ ಆಭರಣ ಬೆಲೆಯ ಮೇಲೆ ಹೆಚ್ಚುವರಿಯಾಗಿ 75 ರೂಪಾಯಿಯಂತೆ ನೀಡಲಾಗುವುದು. ಇನ್ನೇಕೆ ತಡ? ಎಂದೇ ಭೇಟಿ ನೀಡಿ AU ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೋಷಕರಿಗೆ ಸಂತಸದ ಸುದ್ದಿ. ವೆಳಂಕಣಿ ಮಾತಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಫ್ರೀ ಪ್ರೈಮರಿ, ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಪ್ರೌಢಶಾಲೆ
2025-26ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿದೆ. ಅನುಭವಿ ಶಿಕ್ಷಕ ವೃಂದ, ಕಲೆ ಮತ್ತು ಕ್ರೀಡಾ ಚಟುವಟಿಕೆಗಳು, ಪೋಷಕರ ಪಾಲ್ಗೊಳ್ಳುವಿಕೆ, ಉತ್ತಮ ಪರಿಸರ, ವಿಜ್ಞಾನ ಕಂಪ್ಯೂಟರ್ ಪ್ರಯೋಗಾಲಯ, ಸಿಸಿ ಕ್ಯಾಮೆರಾ, ಸ್ಪರ್ಧಾತ್ಮಕ ಪರೀಕ್ಷೆಗಳು, ಕರಾಟೆ ತರಗತಿಗಳು, ಡಿಜಿಟಲ್ ತರಗತಿಗಳು. ವಿಶೇಷ ಸೌಲಭ್ಯ: LKG ಮತ್ತು UKG ಮಕ್ಕಳಿಗೆ ಉಚಿತ ಸಾರಿಗೆ ಸೌಲಭ್ಯ. ಇನ್ನೇಕೆ ತಡ, ಕೂಡಲೇ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ದಾಖಲಿಸಿ. ನಿಮ್ಮ ಮಕ್ಕಳ ಭವಿಷ್ಯ ನಮ್ಮ ಶಾಲೆಯಲ್ಲಿ. ವೇಲಾಂಕನಿ ಮಾತಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ರಾಯಪ್ಪ ಬಿಲ್ಡಿಂಗ್, ಮಂಚನಬೆಲೆ ರಸ್ತೆ, ಲಕ್ಷ್ಮೀದೇವಮ್ಮ ಲೇಔಟ್, ವಾರ್ಡ್ ನಂಬರ್ 31, ಚಿಕ್ಕಬಳ್ಳಾಪುರ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಮಸ್ತೆ ಚಿಕ್ಕಬಳ್ಳಾಪುರ. ದ ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ಗೆ ಆತ್ಮೀಯವಾದಂಥ ಸ್ವಾಗತ. ಫಾಗ್ ಎಂಟ್ರಿ ಇರುತ್ತೆ, ಕ್ಯಾಂಡಲ್ ಎಂಟ್ರಿ ಇರುತ್ತೆ, ಟೆಡಿ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಿದೀವಿ. ಹಾಗೆ ನಮ್ಮಲ್ಲಿ LED ನೇಮ್ಸ್ ಇರುತ್ತೆ, ಪ್ರೀಮಿಯಂ ಸೋಫಾಸ್ ಇರುತ್ತೆ, ಹಾಗೆ ನಮ್ಮಲ್ಲಿ ಡೆಕೋರೇಷನ್, ಪ್ರೀಮಿಯಂ ಡೆಕೋರೇಷನ್ ಇರುತ್ತೆ. ನಿಮಗೆ ಕಸ್ಟಮೈಸ್ಡ್ ಡೆಕೋರೇಷನ್ ಕೂಡ ಮಾಡ್ಕೊಡ್ತೀವಿ. ನಮ್ಮಲ್ಲಿ 2 ತರ ಥಿಯೇಟರ್ಸ್ ಇದಾವೆ. ಒಂದು ಫ್ಯಾಮಿಲಿ ಥಿಯೇಟರ್ ಇದೆ. ನಮ್ಮಲ್ಲಿ ಬರ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆ್ಯನಿವರ್ಸರಿ, ಕ್ಯಾಂಡಲ್ ನೈಟ್ ಡಿನ್ನರ್, ಫಸ್ಟ್ ಇಯರ್ ಬರ್ಡೇ, ನಾಮಕರಣ, ಶ್ರೀಮಂತನ ಎಲ್ಲ ಥರ ಮಾಡೋದಕ್ಕೂ ಅವಕಾಶ ಇದೆ. ಹಾಗೆ ನಮ್ಮಲ್ಲಿ 100 to 150 ಮೆಂಬರ್ಸ್ ಬಂದರೂ ಕೂಡ ಅವರಿಗೆ ಲಂಚಿಂಗ್ ಏರಿಯಾಗೆ ಸಪ್ರೇಟ್ ಹಾಲ್ ಕೂಡ ಪ್ರೊವೈಡ್ ಮಾಡ್ತೀವಿ. ಈಗ ನೀವು ನೋಡಿದ್ದು ಫ್ಯಾಮಿಲಿ ಥಿಯೇಟ್ರು, ಈಗ ನೋಡ್ತಿರೋದು ನೀವು ಫ್ರೆಂಡ್ಸ್ ಥಿಯೇಟ್ರು. ಹೈ ಕ್ವಾಲಿಟಿ ಪ್ರೀಮಿಯಂ ಇರತಕ್ಕಂತಹ ಡೆಕೋರೇಷನ್. ಚಿಕ್ಕಬಳ್ಳಾಪುರದಲ್ಲಿ ಈ ಕ್ವಾಲಿಟಿ ಥಿಯೇಟರ್ ಡೆಕೋರೇಷನ್ ನಿಮಗೆ ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ. ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಅವರು ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ 2 ಕಡೆನೂ ಬ್ರಾಂಚ್ ಮಾಡಿದೀವಿ. ದಿ ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಓಪನ್ ಆಗಿ ಕರೆಕ್ಟಾಗಿ 1 year ಆಗ್ತಾ ಬಂದಿರೋದ್ರಿಂದ ನಿಮಗೆ ಸರ್ಪ್ರೈಸ್ ಆಗಿ ಟೆಡಿ ಎಂಟ್ರಿ ಕೂಡ ಕೊಡ್ತಿದ್ದೀವಿ. ಹಾಗೆ ನಮ್ಮ ಹಿಲ್ಸ್ಟೌನ್ ಕಡೆಯಿಂದ ಕಾಂಪ್ಲಿಮೆಂಟ್ರಿಯಾಗಿ 1 ಪ್ಲೇಟ್ ಫ್ರೆಂಚ್ ಫ್ರೈಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಿದ್ವಿ. ಇದು ಫ್ರೀ ಇರುತ್ತೆ. ಶಾಸಕ SN ಸುಬ್ಬಾರೆಡ್ಡಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಗುಡಿಬಂಡೆ ತಾಲೂಕು ಆಸ್ಪತ್ರೆಯಲ್ಲಿ ಅಭಿಮಾನಿಗಳು, ಕಾರ್ಯಕರ್ತರು ಬಡ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿದರು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ SN ಸುಬ್ಬಾರೆಡ್ಡಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಗುಡಿಬಂಡೆ ತಾಲೂಕಿನ SN ಸುಬ್ಬಾರೆಡ್ಡಿ ಅಭಿಮಾನಿಗಳ ಬಳಗದಿಂದ 100 ಕಾರ್ಯಕರ್ತರು ಗುಡಿಬಂಡೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲ ನೀಡಿ ನಂತರ ಆಸ್ಪತ್ರೆಯ ಮುಂಭಾಗ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬ ಆಚರಿಸಿದ್ದಾರೆ. ಇನ್ನು ಇದೇ ವೇಳೆ ತಾಲೂಕು ಕಚೇರಿ ಮುಂದೆ ಸಾರ್ವಜನಿಕರಿಗೆ ಅನ್ನದಾನ ಮಾಡಿದ್ದಾರೆ. ಈ ವೇಳೆ ತಾಲೂಕಿನ 100 ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಂತರ ಬಾಗೇಪಲ್ಲಿಯಲ್ಲಿ ಆಯೋಜಿಸಿದ್ದ ರಕ್ತದಾನ ಶಿಬಿರದಲ್ಲಿ ರಕ್ತದಾನ ಮಾಡಿದ್ದಾರೆ. ಪಟ್ಟಣದಲ್ಲಿ ಮಾನ್ಯ ಜನಪ್ರಿಯ ಶಾಸಕರು, ಬಡವರ ಬಂಧು, ದೀನದಲಿತರ ಆಶಾಕಿರಣ, ಸಮಾಜ ಸೇವಕರು, ಮಾನ್ಯ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ SN ಸುಬ್ಬಾರೆಡ್ಡಿ ಅಣ್ಣನವರ ಒಂದು ಜನ್ಮದಿನ ಪ್ರಯುಕ್ತ ಇಂದು ಗುಡಿಬಂಡೆ ಪಟ್ಟಣದಲ್ಲಿ ನಾವು ಬೆಳಗ್ಗೆಯಿಂದ ವಿವಿಧ ರೀತಿಯ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ವಿ. ಬೆಳಗ್ಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ಮಾಡಿದ್ವಿ. ಅದೇ ರೀತಿ ಸರ್ಕಾರಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ನಮ್ಮ ಎಲ್ಲ ನಾಯಕರ ಒಂದು ಸಹಯೋಗದೊಂದಿಗೆ ನಾವು ಇವತ್ತಿನ ದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಬೆಳಗ್ಗೆಯಿಂದ ಇದುವರೆಗೂ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ಜನಪ್ರಿಯ ಶಾಸಕರು ನಮ್ಮ ಯುವಕರನ್ನು ಬೆಳೆಸಿದ್ದಾರೆ. ಯಾಕಂದರೆ ಎಕ್ಸಾಂಪಲ್ ನಾವೇ ಇರ್ಬೋದು, ಇಲ್ಲಿ ನಾವೆಲ್ಲ ಯುವಕರಿದ್ದೀವಿ. ನಮ್ಮದೇನು ರಾಜಕೀಯ ಮನೆಗಳಲ್ಲಿ ರಾಜಕೀಯ ಏನು ಇರಲಿಲ್ಲ, ಕುಟುಂಬದಿಂದ ಬಂದಿಲ್ಲ ನಾವು. ಆದರೆ ನಮ್ಮಂಥ ಹುಡುಗರನ್ನ ಬೆಳೆಸಿದ್ದಾರೆ ನಮ್ಮ ಮಾನ್ಯ ಜನಪ್ರಿಯ ಶಾಸಕರು. ಅದೇ ರೀತಿ ನಮ್ಮ ಭಾಗದಲ್ಲಿ ಸರಿಸುಮಾರು 25 ವರ್ಷಗಳಿಂದ
ಸಮಾಜ ಸೇವೆ ಮಾಡಿಕೊಂಡು ಬಡವರಿಗೆ ಉಚಿತವಾಗಿ ಮದುವೆಗಳನ್ನು ಮಾಡಿಕೊಂಡು ಹಾಗೆ 3 ಸಲ ಶಾಸಕರಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದೆ ನಮ್ಮ ಜನಪ್ರಿಯ ಶಾಸಕರು. ಇವತ್ತಿನ ದಿನ ನಿಜವಾಗ್ಲೂ ಶುಭ ದಿನ. ಅವ್ರ ಒಂದು ಹುಟ್ಟಿದ ದಿನ ನಾವು ಇಷ್ಟೊಂದು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. NV ವೆಂಕಟೇಶ್, MMTV ನ್ಯೂಸ್, ಗುಡಿಬಂಡೆ. ಪಹಲ್ಗಾಮ್ನಲ್ಲಿ 26 ಮಂದಿ ಅಮಾಯಕರ ಹತ್ಯೆ ಮಾಡಿದ ಉಗ್ರರ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ. ಭಾರತ ದೇಶದಿಂದ ಭಯೋತ್ಪಾದಕರಿಗೆ ಬುದ್ಧಿ ಹೇಳುವ ಕೆಲಸ ಆಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದರು. ಉಗ್ರಗಾಮಿಗಳ ಅಡುಗುದಾಣಗಳ ಮೇಲೆ ಅಡುಗುದಾಣಗಳನ್ನು ಭಸ್ಮ ಮಾಡತಕ್ಕಂಥ ಕೆಲಸ ಭಾರತೀಯ ಯೋಧರು ಮಾಡಿದ್ದಾರೆ. ಈ ಉಗ್ರಗಾಮಿ ಸಂಘಟನೆಗಳನ್ನು, ಭಯೋತ್ಪಾದಕರನ್ನು ಬುಡ ಸಮೇತ ಕಿತ್ತಾಕಬೇಕು ಅಂತಕ್ಕಂಥ ಒಂದು ದೃಷ್ಟಿಯನ್ನು ಹಿಡ್ಕೊಂಡು ಇವತ್ತು ನರೇಂದ್ರ ಮೋದಿಜಿಯವರು ಇವ್ರನ್ನ ಮಟ್ಟ ಹಾಕ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಚಿಂತಾಮಣಿ ತಾಲೂಕಿನ ಸೀಕಲ್ಲು ಗ್ರಾಮಕ್ಕೆ ಭೇಟಿ ನೀಡಿದ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು, ಈ ದೇಶದ ಜನ ಮೆಚ್ಚಿದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಉಗ್ರಗಾಮಿಗಳನ್ನ ಮಟ್ಟ ಹಾಕುವ ಕೆಲಸ ಮಾಡಿದ್ದಾರೆ. ಮೋದಿ ಜಗತ್ತಿನ ಯಾವುದೇ ಕಡೆ ಹೋದರೂ ಉಗ್ರಗಾಮಿಗಳನ್ನ ಮಟ್ಟ ಹಾಕುವಂತೆ ಹೇಳಿದ್ದಾರೆ. ಇವತ್ತು ಆ ದಿನ ಬಂದಿದೆ. ಉಗ್ರರನ್ನ ಸಂಪೂರ್ಣವಾಗಿ ನೆಲಸಮ ಮಾಡಲಾಗುತ್ತೆ. ಭಾರತೀಯ ಯೋಧರು ಕಾರ್ಯಾಚರಣೆ ಮಾಡಿ ಯಶಸ್ವಿಯಾಗಿದ್ದಾರೆ ಎಂದು ಹೇಳಿದ್ದಾರೆ. ಕೂಡ ಹೆಮ್ಮೆ ಪಡ್ತಕ್ಕಂಥ ಒಂದು ಶುಭ ಗಳಿಗೆ. ಯಾವ ಪಹಲ್ಗಾಮ್ನಲ್ಲಿ 26 ಹಿಂದೂಗಳ ಹತ್ಯೆ ಮಾಡಿದಂಥ ಉಗ್ರಗಾಮಿಗಳ ವಿರುದ್ಧ ಒಂದು ಉಗ್ರವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಬೇಕು, ಈ ಭಯೋತ್ಪಾದಕರಿಗೊಂದು ಬುದ್ಧಿ ಹೇಳ್ತಕ್ಕಂಥ ಕೆಲಸ ಆಗಬೇಕು ಅನ್ನೋ ಅಪೇಕ್ಷೆ ದೇಶದ ಪ್ರತಿಯೊಬ್ಬ ಜನತೆಗೂ ಕೂಡ ಇತ್ತು. ನಿನ್ನೆ ಮಧ್ಯರಾತ್ರಿ ಪಾಕಿಸ್ತಾನ ಮತ್ತು POK, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ 9 ಕಡೆ ಉಗ್ರಗಾಮಿಗಳ ಅಡುಗುದಾಣಗಳ ಮೇಲೆ ಅಡುಗುದಾಣಗಳನ್ನು ಭಸ್ಮ ಮಾಡತಕ್ಕಂಥ ಕೆಲಸ ಭಾರತೀಯ ಯೋಧರು ಮಾಡಿದ್ದಾರೆ. ಈ ಉಗ್ರಗಾಮಿ ಸಂಘಟನೆಗಳನ್ನು, ಭಯೋತ್ಪಾದಕರನ್ನು ಬುಡ ಸಮೇತ ಕಿತ್ತಾಕಬೇಕು ಅಂತಕ್ಕಂಥ ಒಂದು ದೃಷ್ಟಿಯನ್ನು ಹಿಡ್ಕೊಂಡು ಇವತ್ತು ನರೇಂದ್ರ ಮೋದಿಜಿಯವರು ಇವ್ರನ್ನ ಮಟ್ಟ ಹಾಕ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಮತ್ತು ನರೇಂದ್ರ ಮೋದಿಜಿಯವರು ಜಗತ್ತಿನ ಯಾವುದೇ ದೇಶಕ್ಕೆ ಹೋದರೂ ಸಹ ಉಗ್ರಗಾಮಿಗಳಿಗೆ ಯಾವುದೇ ಒಂದು ಜಾತಿ ಇಲ್ಲ, ಯಾವುದೇ ಒಂದು ಧರ್ಮ ಇಲ್ಲ, ಇಡೀ ಜಗತ್ತಿಗೆ ಇವತ್ತು ತೊಂದರೆ ಕೊಡ್ತಾ ಇರ್ತಕ್ಕಂಥ ಇಂಥ ಉಗ್ರಗಾಮಿಗಳನ್ನು ನಾವು ಮಟ್ಟ ಹಾಕಬೇಕು ಅನ್ನೋ ಸಂದೇಶವನ್ನು ಎಲ್ಲ ವೇದಿಕೆಗಳಲ್ಲೂ ಕೂಡ ಹೇಳ್ಕೊಂಡು ಬಂದಿದ್ದರು. ಇವತ್ತು ಆ ದಿನ ಬಂದಿದೆ. ಉಗ್ರಗಾಮಿಗಳನ್ನು ಸಂಪೂರ್ಣವಾಗಿ ನೆಲಸಮ ಮಾಡಬೇಕು. ಈ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಯೋಧರು ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಸೈನಿಕರ ಶ್ರಮಕ್ಕೆ ಈ ದೇಶದಲ್ಲಿ ಬೆಲೆ ಇದೆ. ಪ್ರತಿಯೊಬ್ಬ ಪ್ರಜೆ ಅವರನ್ನ ಗೌರವಿಸುತ್ತಾರೆ. ಸರ್ಕಾರ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದೆ. ಯೋಧರು ಈಗ ಯಾವುದೇ ತೀರ್ಮಾನವನ್ನ ಸ್ಥಳದಲ್ಲಿಯೇ ತೆಗೆದುಕೊಳ್ಳಬಹುದು ಎಂದು ಹೇಳಿದ್ದಾರೆ. ಅದರಿಂದ ಯಾವುದೇ ತೀರ್ಮಾನವನ್ನು ಅವರು ಸ್ಥಳದಲ್ಲೇ ತೆಗೆದುಕೊಳ್ಬೋದು. ಅಷ್ಟೊಂದು ಸ್ವಾತಂತ್ರ್ಯವನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಇವತ್ತು ಶಾಂತಿ ಬೇಕು ಅನ್ನೋದು ನಮ್ಮ ವಾದ. ಶಾಂತಿ ಕಾಪಾಡಿ ಅಂತ ಮಾತಾಡ್ತಿದ್ದಾರಲ್ಲ, ಈ ದೇಶಕ್ಕೆ ಅಶಾಂತಿಯನ್ನು ಸೃಷ್ಟಿ ಮಾಡಿದ್ದೇ ಅವರು. ಈಗ ನಮಗೆ ಬೇಕಾಗಿರೋ ಶಾಂತಿ ಅವ್ರಿಗೂ ಬೇಕಾಗಿದೆ. ಶಾಂತಿ ಕಾಪಾಡಿ ಅಂತ ಹೇಳೋದು. ಉಗ್ರಗಾಮಿಗಳ ಮೇಲೆ ಗುಂಡಿನ ದಾಳಿ ಆದರೆ, ಅವರ ಅಡುಗುದಾಣಗಳನ್ನು ಟಾರ್ಗೆಟ್ ಮಾಡಿದರೆ ಅಲ್ಲಿ ಯಾವ ಶಾಂತಿ ಕಾಪಾಡಬೇಕಂತೆ? ಇವರು ಶಾಂತಿಯ ಅರ್ಥ ನಮಗೆ ಗೊತ್ತಾಗ್ತಾ ಇಲ್ಲ. ಯಾವ ಅಶಾಂತಿಯನ್ನು ಸೃಷ್ಟಿ ಮಾಡ್ತಕ್ಕಂಥ ಮನಸ್ಥಿತಿಗಳಿದ್ವು, ಆ ಮನಸ್ಥಿತಿಗಳ ತಲೆಗೂ ಕೂಡ ಈಗ ಗುಂಡು ಬೀಳ್ತಕ್ಕಂಥದ್ದು ಪರಿಸ್ಥಿತಿ ಇದೆ. ಈ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ, ಸೀಕಲ್ ರಾಮಚಂದ್ರ ಗೌಡ, ವೇಣುಗೋಪಾಲ್ ಸೇರಿದಂತೆ ಮತ್ತಿತರರು ಇದ್ದರು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.
ದೊಡ್ಡಬಳ್ಳಾಪುರ ನಗರದ ಶ್ರೀ ಮುತ್ಯಾಲಮ್ಮ ಸೇವಾದತ್ತಿ ನೇತೃತ್ವದಲ್ಲಿ ಶ್ರೀ ಮುತ್ಯಾಲಮ್ಮ ದೇವಿಯ ರಥೋತ್ಸವದ ಪ್ರಯುಕ್ತ ಧಾರ್ಮಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನೆರವೇರಿತು. ರಥೋತ್ಸವದ ಪ್ರಯುಕ್ತ ದೇವಾಲಯ ವಿದ್ಯುತ್ ದೀಪಗಳಿಂದ ಜಗಮಗಿಸುತ್ತಿತ್ತು. ಇನ್ನು ತಾಯಿ ಮುತ್ಯಾಲಮ್ಮ ದೇವಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಅಲಂಕಾರದಲ್ಲಿ ತಾಯಿ ಭಕ್ತರ ಕಣ್ಮನ ಸೆಳೆಯುತ್ತಿದ್ದರು. ಇನ್ನು ತಾಯಿ ಜಗನ್ಮಾತೆಯ ದರ್ಶನಕ್ಕೆ ಬೆಳಗ್ಗೆಯಿಂದಲೇ ಸಾವಿರಾರು ಮಂದಿ ದೇಗುಲಕ್ಕೆ ಆಗಮಿಸಿ ಭಕ್ತಿ ಭಾವ ಮೆರೆದಿದ್ದಾರೆ. ಬಂದ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ರಥೋತ್ಸವದ ಪ್ರಯುಕ್ತ ದೀಪೋತ್ಸವವನ್ನ ಹಮ್ಮಿಕೊಳ್ಳಲಾಗಿತ್ತು. ದೀಪೋತ್ಸವದಲ್ಲಿ ನೂರಾರು ಮಂದಿ ಮಹಿಳೆಯರು, ಯುವತಿಯರು ವಿವಿಧ ಹೂಗಳಿಂದ ಅಲಂಕಾರಗೊಂಡ ತಂಬಿಟ್ಟಿನ ದೀಪಗಳನ್ನ ಹೊತ್ತು ಗಮನ ಸೆಳೆದರು. ತಾಲೂಕಿನ ದರ್ಗಾ, ಜೋಗಿಹಳ್ಳಿ, ರೋಜಿಪುರ, ಕುರುಬರಹಳ್ಳಿ, ಶಾಂತಿನಗರ, ನಾಗಸಂದ್ರ, ಕೊಡಿಗೆಹಳ್ಳಿ ಸೇರಿದಂತೆ ನಗರದ ಹಾಗೂ ತಾಲೂಕಿನ ಗ್ರಾಮಸ್ಥರಿಂದ ವಿಶೇಷ ದೀಪೋತ್ಸವ ನೆರವೇರಿತು. ಇನ್ನು ತಮಟೆ ಸದ್ದಿಗೆ ಯುವಕರು, ಮುಖಂಡರು ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು. ರಾಮಚಂದ್ರಪ್ಪ, ಎಂಎಂಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಭಾರತೀಯರನ್ನು ಕೆರಳಿಸಿದ್ದ ಪಹಲ್ಗಾಮ್ ನರಮೇಧ, ಉಗ್ರರ ಮಟ್ಟ ಹಾಕಲು ಮೋದಿ ಶಪಥ, ಪಾಪಿ ಪಾಕಿಗೆ ನಡುಕ ಹುಟ್ಟಿಸಿದ ಆಪರೇಷನ್ ಸಿಂಧೂರ. ಅವಧಿ ಮೀರಿದ ತಂಪು ಪಾನೀಯ ಬಾಟಲಿಗಳ ಕಾರುಬಾರು, ಕೆರೆ ಅಂಗಳದಲ್ಲಿ ಪತ್ತೆ, ನೀರು ಕಲುಷಿತಗೊಳ್ಳುವ ಭೀತಿಯಲ್ಲಿ ಗ್ರಾಮಸ್ಥರು. ಪಹಲ್ಗಾಮ್ನಲ್ಲಿ ಅಮಾಯಕ ಭಾರತೀಯರ ಬಲಿ ಪಡೆದ ಉಗ್ರರು, ಪ್ರತೀಕಾರಕ್ಕಾಗಿ ಕಾಯುತ್ತಿದ್ದ ಭಾರತ, ಉಗ್ರರ ಹಣೆಗೆ ಸಿಂಧೂರವಿಟ್ಟ ಭಾರತೀಯ ಸೇನೆ. ಕಾಂಗ್ರೆಸ್ನ ದ್ವಂದ್ವ ನೀತಿಯೇ ಉಗ್ರರ ಅಟ್ಟಹಾಸಕ್ಕೆ ಕಾರಣ, ಕಾರ್ಯಾಚರಣೆಯನ್ನು ಪ್ರತಿಯೊಬ್ಬರೂ ಬೆಂಬಲಿಸಿ, ಬಿವೈ ವಿಜಯೇಂದ್ರ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.